ಸುಮ್ಮನೆ ಯಾವುದ್ಯಾವುದಕ್ಕೂ ಹೇಳೋದಲ್ಲ, ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಸುದ್ದಿ ಅಂತ. ಆಕ್ಚುಲಿ ಇದು ಬೆಚ್ಚಿ ಬೀಳಿಸುವಂತಹ ಸುದ್ದಿ, ಇದು ರಾಜಕೀಯ ಪಕ್ಷಗಳನ್ನ ಬೆಚ್ಚಿ ಬೀಳಿಸುವ ಸುದ್ದಿ, ಇದು ಆಸ್ಪತ್ರೆಗಳನ್ನ ಬೆಚ್ಚಿ ಬೀಳಿಸುವ ಸುದ್ದಿ, ಇದು ಇಡೀ ರಾಜ್ಯದ ಜನತೆ ಬೆಚ್ಚಿ ಬೀಳಿಸುವ ಸುದ್ದಿ. ಅದಕ್ಕಿಂತಲೂ ಹೆಚ್ಚಾಗಿ ಕ್ಯಾನ್ಸರ್, ಕಿಡ್ನಿ, ಲಿವರ್ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದವರು, ಟ್ರೀಟ್ಮೆಂಟ್ಗಳನ್ನ ತಗೊಳ್ತಾ ಇದ್ದೀವಿ ಅಂತ ಅನ್ಕೊಳ್ಳೋರು ಬೆಚ್ಚಿ ಬೀಳಿಸುವಂತಹ ಸುದ್ದಿ, ಭಯಪಡಿಸುವಂತಹ ಸುದ್ದಿ. ಹೋಟೆಲ್, ರೆಸ್ಟೋರೆಂಟ್ ಬಳಿಕ ನಕಲಿ ಔಷಧಿ ಜಾಲದ ಮೇಲೆ ರೈಡ್ ಮಾಡಿದ್ರು. ರೈಡ್ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿರೋದು ಕರಾಳ ಮುಖ. ನಕಲಿ ಔಷಧಿಗಳ ಕರಾಳ ನೆಟ್ವರ್ಕ್ ಎಕ್ಸ್ಪೋಸ್ ಆಗಿದೆ. ಇವತ್ತಿನಿಂದಲೇ ಮೆಡಿಕಲ್ ಸ್ಟೋರ್ಗಳ ತಪಾಸಣೆ ಕೂಡ ಶುರುವಾಗುತ್ತೆ. ರೋಗ ನಿವಾರಿಸಬೇಕಾಗಿರೋ ಔಷಧಿಗಳು ರೋಗದ ಮೂಲವಾದ್ವಾದ್ರೆ ತಪ್ಪಾಗುತ್ತೆ, ರೋಗವನ್ನ ಜಾಸ್ತಿ ಮಾಡುದ್ವಾ? ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಓಕೆ, ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಇವತ್ತು ಮಾಡಲೇಬೇಕು. ಒಳ್ಳೊಳ್ಳೆ ತಜ್ಞರನ್ನ ಕೂಡ ನಾವು ಸ್ಟುಡಿಯೋದಲ್ಲಿ ಕರೆಸಿದ್ದೀವಿ, ಮಾತಾಡೋಣ. ಮೊದಲನೇದಾಗಿ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಸ್ಟುಡಿಯೋದಲ್ಲಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಿರಿಯ ಸಾಮಾಜಿಕ ಹೋರಾಟಗಾರರು HM ವೆಂಕಟೇಶ್ ಕೂಡ ಇದ್ದಾರೆ. ನಮಸ್ಕಾರ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ತಜ್ಞ ವೈದ್ಯರು ಡಾಕ್ಟರ್ ಪವನ್ ಅಂತ ಝೂಮ್ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಡಾಕ್ಟ್ರೇ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಡಾಕ್ಟರ್, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಈ ಸುದ್ದಿ ಕೇಳಿ ನಮಗೆ ಆತಂಕ ಆಗಿದೆ, ಆಶ್ಚರ್ಯ ಕೂಡ ಆಗಿದೆ. ಬಟ್ ವೈದ್ಯಕೀಯ ಲೋಕದಲ್ಲಿರುವ ನಿಮಗಿದು ಕಾಮನ್ ಅನ್ನಿಸ್ತಾ ಅಥವಾ ಆಶ್ಚರ್ಯ ಆಯ್ತಾ? ಇದು ಆಶ್ಚರ್ಯನೇ ಹಾಗೂ ತುಂಬಾ ಆಘಾತಕಾರಿ ಕೂಡ ಮೇಡಮ್. ಯಾಕೆ ಅಂತಂದ್ರೆ ನಾವು ಈಗ ಏನ್ ಈ ಮೆಡಿಸಿನ್ಸ್ ಎಲ್ಲ ನೋಡ್ತಾ ಇದೀವಿ, ನಿನ್ನೆಯಿಂದಾನು ಸಾಕಷ್ಟು ಎಲ್ಲ ಚರ್ಚೆಗೂ ಕೂಡ ಕಾರಣ ಆಗಿದೆ. ಎಲ್ಲಾನು ಕೂಡ ತುಂಬಾ ಹೈ ಎಂಡ್ ಮೆಡಿಸಿನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ನೋಡ್ತಾ ಇರೋ ಮೆಡಿಸಿನ್ಸ್ ಏನಿದಾವೆ ಅವೆಲ್ಲ ಈಗ ಟ್ರೇಡ್ ನೇಮ್ ಗಳು ಏನೇನೋ ಬೇರೆ ಬೇರೆ ಎಲ್ಲ ಇಟ್ಟಿದ್ದಾರೆ. ಆದ್ರೆ ಅದರ ಕಂಟೆಂಟ್ ಗಳನ್ನ ನೋಡ್ತಾ ಹೋದ್ರೆ ಎಲ್ಲ ನಾವು ICU ಗಳಲ್ಲಿ, ಅಂದ್ರೆ ಯಾರು ತುಂಬಾ ಸೀರಿಯಸ್ ಆಗಿದ್ದು, ಸೆಪ್ಸಿಸ್ ಅಂದ್ರೆ ತುಂಬಾ ನಂಜರ್ದು, ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ. ಸೊ ಅಂತ ಪೇಷಂಟ್ ಗಳಿಗೆ ಕೊಡ್ತಕ್ಕಂತ ಮೆಡಿಸಿನ್ ಗಳಿದಾವೆ. ಅದರಲ್ಲಿ ಈ ಸೆಫ್ಟಾಜಿಡಿಮ್ ಅಂತೀವಿ, ಹೈಯರ್ ಎಂಡ್ ಕೆಫಲೋಸ್ಪೋರಿನ್, ಹಾಗೆ ಅಸ್ಟ್ರಿಯೋನಾಮ್ ಅಂತಿದೆ, ಇನ್ನೊಂದು TG ಸೈಕ್ಲಿನ್ ಅಂತ ಇದಾವೆ. ಸೊ ಇವೆಲ್ಲಾ ಮೆಡಿಸಿನ್ಗಳು ಕೂಡ ಇದರಲ್ಲಿದೆ. ಅದಕ್ಕೆ ಅದರ ಜೊತೆಗೆ ಕ್ಯಾನ್ಸರ್ಗೆ ಟ್ರೀಟ್ ಮಾಡ್ತಕ್ಕಂತ ಕೆಲವೊಂದು ಮೆಡಿಸಿನ್ಗಳು ಕೂಡ ಇದಾವೆ. ಹಾಗೆ ಅನಸ್ತೀಶಿಯಾ ಕೊಡ್ತಕ್ಕಂತ ಕೆಲವೊಂದು ಮೆಡಿಸಿನ್ಗಳು ಕೂಡ ಇದಾವೆ. ಸೊ ಇವೆಲ್ಲಾ ಮೆಡಿಸಿನ್ಗಳು ಕೂಡ ತುಂಬಾ ಕಾಸ್ಟ್ಲಿ. ಇದನ್ನ ನಾವು ತುಂಬಾ ಇಂಪಾರ್ಟೆಂಟ್ ನೋಡ್ಬೇಕಾಗಿರೋದು. ಯಾಕಂದ್ರೆ ಇವ್ಯಾವು ಕಮ್ಮಿ ಬೆಲೆ ಮೆಡಿಸಿನ್ ಅಲ್ಲ, ತುಂಬಾ ಕಾಸ್ಟ್ಲಿ ಮೆಡಿಸಿನ್ಗಳು. ಯಾಕಂದ್ರೆ ಒಂದೊಂದು ವಯಲ್ಲೇ ಅದಕ್ಕೆ 5,000, 6,000, 8,000, 10,000 ಇರ್ತಕ್ಕಂತ ಮೆಡಿಸಿನ್ಗಳು. ಸೊ ಇವರು ಈ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿದ್ದಾರೆ ಅಂತಂದ್ರೆ, ಎಲ್ಲ ಈ ಹೈ ಎಂಡ್ ಮೆಡಿಸಿನ್ ಗಳನ್ನ ತೆಗೆದುಕೊಂಡು ಯಾವುದೋ ಜಾಲಿ ಇದರಲ್ಲಿ ಅಥವಾ ತುಂಬಾ ಕಮ್ಮಿ ಬೆಲೆಗೆ ಎಲ್ಲಿಂದನೋ ಪ್ರೊಕ್ಯೂರ್ ಮಾಡ್ಕೊಂಡು ಅದಕ್ಕೆ ಈಗ ಸ್ಟ್ಯಾಂಡರ್ಡ್ ಕಂಪನಿಯ ಒಂದು ಲೇಬಲ್ ಗಳನ್ನ ಹಾಕಿ ಇದು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಕ್ಕಂಥದ್ದು. ಇದು ಎಲ್ಲರಿಗೂ ಕೂಡ ಒಂಥರ ಈಗ ಡಾಕ್ಟರ್ಗಳಿಗಾಗ್ಲಿ ಪೇಷಂಟ್ಗಳಿಗಾಗ್ಲಿ ಇದರ ಸುಳಿವೆ ಅರಿಯೋದಿಲ್ಲ. ಯಾಕೆಂತಂದ್ರೆ ಈ ಕಾಪಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಕೆಲವರು ಅಂದ್ರೆ, ಈಗ ನಾವು ನೋಡ್ತೀವಿ ಈಗ ಸಾಕಷ್ಟು ಈ ಟಿ ಶರ್ಟ್ಗಳು ಅಥವಾ ಶೂಗಳು, ಈ ಬ್ಯಾಗ್ಗಳು, ಇವೆಲ್ಲ ನೋಡಿ ತುಂಬಾ ಸ್ಟ್ಯಾಂಡರ್ಡ್ ಕಂಪನಿ ಪ್ರಾಡಕ್ಟ್ ಗಳನ್ನ ಒಂದು ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ ಅಂತ ಮಾಡಿ ಮಾರ್ಕೆಟ್ಗೆ ಬಿಡ್ತಾರೆ. ಎಷ್ಟೋ ಗುರುತೇ ಸಿಗಲ್ಲ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ. ಸೊ ನಮ್ಮ ಮೆಡಿಸಿನ್ ಗಳಲ್ಲೂ ಅದೇ ತರ ಆದಾಗ ನಾವು ವೈದ್ಯರಾಗಿದ್ಕೊಂಡು ನಾವು ದಿನನಿತ್ಯ ನೋಡೋವಾಗ್ಲೇ ನಮಗೆ ಕನ್ಫ್ಯೂಷನ್ ಆಗ್ಬೋದು ಯಾವ್ದು ಒರಿಜಿನಲ್ ಇದೆ ಯಾವ್ದು ಡೂಪ್ಲಿಕೇಟ್ ಇದೆ ಅಂತ. ಸೊ ಹಾಗಾಗಿ ಇಲ್ಲಿ ಈ ಜೀವರಕ್ಷಕ ಮೆಡಿಸಿನ್ಗಳು ನಾವೇನು ಪೇಷಂಟ್ಗಳು ಚೆನ್ನಾಗಾಗ್ಲಿ ಅಂತ ಕೊಟ್ಟಿರ್ತೀವಿ, ಅಲ್ಲಿ ಚೆನ್ನಾಗ್ ಆಗದೆ ಇರೋವಾಗ ಸೊ ನಮಗೂ ಕೂಡ ಅದು ಆಘಾತ ಆಗತ್ತೆ. ಯಾಕಂದ್ರೆ ತುಂಬಾ ಇದು ಜೀವನ್ ಮರಣ ಸಮಸ್ಯೆ ಇದು. ಯಾಕಂದ್ರೆ ಲೈಫ್ ಅಂಡ್ ಡೆತ್ ಇದ್ರಲ್ಲಿ ಇರ್ತಾರೆ. ಎಷ್ಟೋ ಪೇಷಂಟ್ಗಳು ಇನ್ನ ಕೊನೆ ಉಸಿರು ಎಳಿತಾ ಇರ್ತಾರೆ. ಈ ಮೆಡಿಸಿನ್ಸ್ ಕೊಟ್ಟಾಗ ಸಾಕಷ್ಟು ಎಲ್ಲಾನು ಕೂಡ ರಿಕವರಿ ಆಗ್ತಾರೆ. ಆದ್ರೆ ಇವು ಫೇಕ್ ಆಗಿದ್ದಾಗ ಅಥವಾ ಅದರ ಎಫೆಕ್ಟ್ ಅಷ್ಟೊಂದು ಇರಲ್ಲ, ಎಫಿಕಸಿ ಇಲ್ಲದೆ ಇರೋವಾಗ ನಾವು ಇಂಥ ಮೆಡಿಸಿನ್ ಗಳನ್ನ ಕೊಟ್ಟಾಗ ಯಾವ್ಯಾವ ಪೇಷಂಟ್ಗಳಿಗೆ ಯಾವ ರೀತಿಯಾಗಿ ಅವ್ರು ರಿಕವರಿ ಆಗ್ತಾರೆ ಅಥವಾ ಆಗದೇನೆ ಹೋಗ್ಬೋದು. ಎಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ಗಳು ನೋಡಿ ಎಲ್ಲ ಕೊನೆ ಸ್ಟೇಜ್ ಅಲ್ಲಿ ಇರ್ತಾರೆ. ಕೆಲವೊಂದು ಕ್ಯಾನ್ಸರ್ಗೆ ಕ್ಯೂರ್ ಇದಾವೆ, ಆದ್ರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ಈಗ ನಾವೇನಾದ್ರೆ ಈಗ ಟ್ರೀಟ್ಮೆಂಟ್ ಕೊಟ್ರೆ 3 ತಿಂಗಳಿರೋರು 3 ವರ್ಷ ಬದುಕ್ಬೋದು, 5 ವರ್ಷ ಬದುಕ್ಬೋದು. ಸೊ ಅಂತವರು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಕೂಡ ಏನು ಪ್ರಯೋಜನ ಆಗದೆ ಬೇಗ ಸಾವನ್ನಪ್ಪೋ ಚಾನ್ಸಸ್ ಇರ್ತವೆ. ಸೊ ಇದು ಸ್ವಲ್ಪ ಯೋಚನೆ ಮಾಡೋಂಥದ್ದಕ್ಕಿಂತ ಒಂಥರ ಸಂಕಟ ವಿಷಯ. ಅಂದ್ರೆ ನಮಗೂ ಎಲ್ಲ ವೈದ್ಯರುಗಳಿಗೂ ಅಷ್ಟೇ, ಇಷ್ಟೆಲ್ಲ ನಾವು ಕಷ್ಟಪಟ್ಟು ಎಲ್ಲ ಟ್ರೀಟ್ಮೆಂಟ್ ಹಾಕಿರ್ತೀವಿ, ಅಲ್ಲಿ ಏನಾದ್ರು ರಿಸಲ್ಟ್ಸ್ ಬರ್ದೇ ಇದ್ದಾಗ ನಮಗೂ ಕೂಡ ಸಂಕಟ ಆಗತ್ತೆ. ಅದೇ ಪೇಷಂಟ್ಗಳಿಗೆ ಅಷ್ಟೆಲ್ಲ ಖರ್ಚು ಮಾಡಿ ಜೀವ ಹೋದ್ರೆ ಅದು ಕೂಡ ಒಂಥರ ಕ್ಷಮಿಸಲಾರದೆ ಇರತಕ್ಕಂತ ಒಂದು ಅಪರಾಧ ಅಂತಾನೆ ಹೇಳ್ಬೇಕಾಗತ್ತೆ. ಎಸ್ ಡಾಕ್ಟರ್, ಬರ್ತೀನಿ ನಿಮ್ಮ ಹತ್ರ. ಸುನಿಲ್ ಕುಮಾರ್ ಹೆಬ್ಬಿ ಅವರೇ, ಇಂತಹ ನಾವ್ ಇಲ್ಲಿ ತನಕ ಡ್ಯೂಪ್ಲಿಕೇಟ್ ಬಟ್ಟೆ,
ಮತ್ತೆ ಈ ಚಪ್ಪಲಿ ಶೂಸು ಹೋಗ್ಲಿ ಬಿಡ್ರಿ, ಫೇಕ್ ಪನ್ನೀರ್ ಅಂತೆ, ಅಂದ್ರೆ ಆಹಾರನೂ ನೋಡ್ಬಿಟ್ಟಿದ್ವಿ, ಫೇಕ್ ಪನ್ನೀರು, ಚೀಸು, ಮತ್ತೊಂದು ಅಂತ. ಇದೇನು ಮೆಡಿಸಿನ್ ಫೇಕ್ ಅಂದ್ಬಿಟ್ರೆ ಇದು? ಡಾಕ್ಟರ್ ಹೇಳ್ದಂಗೆ ಇದು ಆಘಾತಕಾರಿನೇ. ಎಷ್ಟು ಜನರು ಬಾಡಿ ಸೇರಿದ್ವಿ, ಹೆಂಗೋ? ಏನ್ ಅನಿಸ್ತು ನನ್ನ ಈ ಸುದ್ದಿ ಕೇಳ್ತಿದ್ದಂಗೆ? ನಿಜವಾಗ್ಲೂ ನನಗೇನು ಆಶ್ಚರ್ಯ ಅನಿಸಿಲ್ಲ. ಇದು ಆಶ್ಚರ್ಯ ಅನ್ನಿಸ್ಲಿಲ್ವಾ? ಯಾಕೆ? ಯಾಕಂದ್ರೆ ಇದು ಇವತ್ತೇನಾಗ್ತಾ ಇಲ್ಲ. ಇವತ್ತು 5 ಕೋಟಿ ಡ್ರಗ್ಸ್ ಇಲ್ಲಿ ಸಿಕ್ಕಿದೆ. 500 ಕೋಟಿ ಡ್ರಗ್ಸನ್ನು ನ್ಯಾಷನಲ್ ಮೀಡಿಯಾ ಕವರ್ ಮಾಡಿ ಫೇಕ್ ಡ್ರಗ್ಸನ್ನು ಲಕ್ನೋ ಬೇರೆ ಬೇರೆ ರಾಜ್ಯಗಳಲ್ಲಿ ಇದಾಗಿರುವಂಥದ್ದು. ಈ ಥರದ ಬಗ್ಗೆ ನಾನು ಸಾಕಷ್ಟು ನೋಡ್ಕೊಂಬಂದಿದ್ದೀನಿ. ಸುಮಾರು ಫಾರ್ಮಾಸ್ಯೂಟಿಕಲ್ಸಲ್ಲಿ 15ರಿಂದ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹೇಗಿರುತ್ತೆ ಅಂತ. ಇದು ಹೇಗಂತ ನಿಮ್ಗೆ ಗೊತ್ತಿದೆ, ಗುಜರಾತು ಅಹಮದಾಬಾದ್ ಅಂತ ಒಂದು ಇದರಲ್ಲಿ ಯಾವುದೋ ಒಂದು ಸಿಟಿಯಲ್ಲಿ ಯಾವುದಾದ್ರೂ ಈಗ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಫಾರ್ಮಾಸ್ಯೂಟಿಕಲ್ಸ್ ಅಂತ ರೆಡಿ ಮಾಡಿಕೊಡ್ತಾರೆ. ಅಂದರೆ ಮಾರ್ಕೆಟೆಡ್ ಬೈ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಫಾರ್ಮಾಸ್ಯೂಟಿಕಲ್ಸ್ ಅಂತ. ಬರೀ 50,000 ಕೊಟ್ಟರೆ ಯಾವ್ದು ಬೇಕಾದ ಕಂಪ್ನಿಯವರು ಮಾಡಿಕೊಡ್ತಾರೆ. ಮತ್ತು ಎಲ್ಲ ಸಬ್ ಸ್ಟ್ಯಾಂಡರ್ಡ್ ಡ್ರಗ್ಸನ್ನು, ಈಗ ಸರ್ಕಾರಕ್ಕೆ ಸಪ್ಲೈ ಮಾಡೋ ಔಷಧಿಗಳು ಬೇರೆ ಮತ್ತು ಪ್ರೈವೇಟ್ ಕಂಪ್ನಿಗೆ ಔಷಧಿಗಳು ಬೇರೆ. ಈ ಥರದ್ದು ನೋಡಿದಾಗ ಸರ್ಕಾರಕ್ಕೆ ಸಪ್ಲೈ ಮಾಡೋದು ಸಬ್ ಸ್ಟ್ಯಾಂಡರ್ಡ್ ಡ್ರಗ್ಸನ್ನು ಸಪ್ಲೈ ಮಾಡ್ತಾರೆ. ಈ ಥರದ್ದು ಸಾಕಷ್ಟು ಮಾಫಿಯಾ ಅನ್ನೋಂಥದ್ದು ಇದೆ. ಇದು ಮೆಡಿಕಲ್ ಮಾಫಿಯಾ ಅಲ್ಲ, ಇದು ಮೆಡಿಕಲ್ ಟೆರರಿಸಮ್. ಇದೊಂಥರ ಕೊಲೆ ಇದ್ದಾಗೆ, ಅಥವಾ ಇದು ಲೈಸೆನ್ಸ್ಡ್ ಕೊಲೆ ಕೊಟ್ಟ ಹಾಗೆ ಅದು ಅಂತ ನನಗನ್ಸುತ್ತೆ. ತುಂಬ ನೋವಿನ ಸಂಗತಿ, ತುಂಬ ಜನಕ್ಕೆ ತೊಂದರೆ ಆಗುತ್ತೆ ಈ ಥರದ್ದು. ಯಾಕಂದರೆ ನಾನು ನಮ್ಮನೆಯಲ್ಲೇ ಒಬ್ಬರಿಗೆ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ಗೆ ಹೋದಾಗ ಬೇರೆ ಬೇರೆ ಕಿದ್ವಾಯಿ ಬೇರೆ ಕಡೆ ಹೋದಾಗ ಗೊತ್ತಾಗಿರೋಂಥದ್ದು ಏನಂದರೆ ಅದು 1,70,000 ಆಸಿಮೆಟ್ರಿನ್ ಅಂತ, ಇದು ಲಂಗ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕಿರುವಂಥದ್ದು. ಅದನ್ನು 1,75,000 ಪರ್ ಮಂತ್ಗೆ. ನೀವು ಇಮ್ಯಾಜಿನ್ ಮಾಡಿ. ಈ ಥರದ್ದು ನಾನು ರಿಸರ್ಚ್ ಮಾಡ್ತಾ ಇರುವಾಗ ಎಲ್ಲಿ ಕಡಿಮೆಯಲ್ಲಿ ಸಿಗುತ್ತೆ, ಯಾವ ಹೋಲ್ಸೇಲಲ್ಲಿ ಸಿಗುತ್ತಾ, ಅಥವಾ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ತೊಗೋಬೋದಾ ಏನಂತ ನೋಡಿದಾಗ ಭಾಳಷ್ಟು ಜನ ಈ ಕ್ಯಾನ್ಸರ್ ಡ್ರಗ್ಸನ್ನು ಫೇಕನ್ನು ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಅಲೋಪತಿಕ್ ಡ್ರಗ್ಸು, ಆಯುರ್ವೇದದಲ್ಲೂ ಡ್ರಗ್ಸು ಫೇಕ್ ಆಗಿದೆ. ಆಯುರ್ವೇದಿಗೆ ಲಂಗು ಲಗಾಮೆ ಇಲ್ಲವೇ ಇಲ್ಲ, ಅದಕ್ಕೆ ಯಾವುದೂ ಟೆಸ್ಟಿಂಗ್ ಲ್ಯಾಬೊರೇಟ್ರಿನೂ ಇಲ್ಲ. ಈ ಥರದ್ದು ಎರಡೂ ಫೀಲ್ಡು, ಅದು ಅಲೋಪತಿಕ್ಕು ಮತ್ತು ಆಯುರ್ವೇದಿಕ್ಕು ಎರಡೂ ಫೀಲ್ಡಲ್ಲಿ ಇದೊಂದು ದೊಡ್ಡ ಮಾಫಿಯಾ ಆಗಿ ರನ್ ಆಗ್ತಾ ಇದೆ. ಇದು ದುರಾದೃಷ್ಟಕರ. ಓಕೆ, ಬರ್ತೀನಿ ಡಾಕ್ಟರ್ ನಿಮ್ಮ ಹತ್ರ. ವೆಂಕಟೇಶ್ ಸರ್ ಹೇಳಿ, ಏನು ಅನ್ನಿಸ್ತು ನನ್ನ ಈ ರೈಡು, ಈ ಸುದ್ದಿ ಕೇಳ್ತಾ ಇದ್ದಂಗೆ? ನೀವು ಈಗ ಹೇಳ್ತಾ ಇದ್ರಿ ಶಾಕ್ ಆಯಿತು, ಆತಂಕಕಾರಿ, ರಾಜಕಾರಣಿಗಳಿಗೆ ಇದು ಶಾಕ್ ಆಗಿರ್ಬೋದು ಅದೆಲ್ಲ ಹೇಳಿದ್ರಲ್ಲ. ರಾಜಕಾರಣಿಗಳಿಗೆ ಏನು ಶಾಕ್ ಆಗಿಲ್ಲ, ಗೊತ್ತಿರುತ್ತೆ, ನಮಗೂ ಏನು ಶಾಕ್ ಆಗಿಲ್ಲ. ಯಾಕೆ ಅಂದರೆ ಈ ಹಿಂದೆ ಕೂಡ ನಾವು ಅಂದರೆ ಸಾಮಾಜಿಕ ಹೋರಾಟಗಾರರೆಲ್ಲ ಈ ಮೆಡಿಕಲ್ ಮಾಫಿಯಾ ಬಗ್ಗೆ ನಾವು ಭಾಳಷ್ಟು ದೂರುಗಳನ್ನು ಕೂಡ ಕೊಟ್ಟಿದ್ದೀವಿ. ದಾಖಲೆಗಳಿದ್ದಾವೆ ನಮ್ಮ ಹತ್ರ. ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ನಾವು ಒಂದು ದೂರು ಕೊಟ್ಟಿದ್ವಿ. BH ವೀರೇಶ್ ಅಂತೇಳಿ ಒಬ್ಬರು ಸಾಮಾಜಿಕ ಹೋರಾಟಗಾರರು, ಅವರೊಂದು ದೂರು ಕೊಡ್ತಾರೆ. ನಿಮ್ಗೆ ಭಾಳ ಇದೇನು ಇಲ್ಲ, ಈಗೇನು ನಿನ್ನೆ ಹಿಡಿದಿದ್ದಾರಲ್ಲ ಇದೆಲ್ಲ ಆ ಲೇಬಲಲ್ಲಿ ಪಶುವೈದ್ಯಕೀಯಕ್ಕೆ ಮಾತ್ರ ಇದನ್ನು ಉಪಯೋಗಿಸಿ ಅಂತ ಲೇಬಲ್ ಇದೆ. ಓನ್ಲಿ ಪರ್ಪಸ್ ಫಾರ್ ವೆಟರ್ನರಿ. ಮೆಡಿಕಲ್ ಶಾಪಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಈ ಕಣ್ಣಿಗೆ ಹಾಕುವಂಥ ಔಷಧಿಗಳನ್ನು ಮಾರಾಟ ಮಾಡ್ತಾ ಇದ್ರು. ಮತ್ತು ಆಸ್ಪತ್ರೆಗಳಲ್ಲಿ ಈ ಔಷಧಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಹಿಡಿದಿದ್ದಾರೆ. BH ವೀರೇಶ್ ಆ್ಯಂಡ್ ಟೀಮ್ ನಾವೆಲ್ಲ ಸೇರಿದ್ದೀವಿ, ಹಿಡಿದು ಆಯೋಗಕ್ಕೆ ದೂರು ಕೊಟ್ಟಿವಿ. ಅದನ್ನು ಶಾಂಪಲ್ ಕಲೆಕ್ಟ್ ಮಾಡಿ ವೈದ್ಯಕೀಯ ವಿಜ್ಞಾನ ಕಾಲೇಜಿಗೆ ಕಳಿಸಿದ್ರು. ಆ ಪ್ರಿನ್ಸಿಪಾಲ್ ಕೂಡ ರಿಪೋರ್ಟ್ ಮಾಡಿದ್ದಾರೆ. ಇದು ಒಳ್ಳೆಯ ಔಷಧಿ ಅಲ್ಲ, ಇದು ವೆಟರ್ನರಿ ಪರ್ಪಸ್ಗೆ. ಅವ್ರೇನು ಹೇಳ್ತಾರೆ ಕಂಪನಿಯವರು, ಇದು ಲೇಬಲ್ ಮಿಸ್ಟೇಕ್ ಆಗಿ ಅಂಟಿಸ್ಬಿಟ್ಟಿದ್ದೀವಿ ಅಂತ. ಲೇಬಲ್ ಮಿಸ್ಟೇಕ್ ಅಂಟಿಸೋದು ಕೂಡ ಅಪರಾಧನೇ. ಸುಮಾರು 10 ಕೋಟಿಯಷ್ಟು ಔಷಧಿಗಳನ್ನು ಸೀಸ್ ಆಗಿ ಆಮೇಲೆ ಆ ಕಂಪನಿಯನ್ನು ಬ್ಲಾಕ್ ಲಿಸ್ಟಿಗೆ ಹಾಕಿ ಪ್ರಾಸಿಕ್ಯೂಷನ್ಗೆ ಹೋಗಿದೆ. ಈ ಪ್ರಕರಣವನ್ನು ತೀರ್ಮಾನ ಮಾಡೋಕ್ಕೆ 4 ವರ್ಷ ಹಿಡಿತು ಆಯೋಗಕ್ಕೆ. ಮೊನ್ನೆ 26/6 ಜೂನ್ ತಿಂಗಳಲ್ಲಿ ಇದಕ್ಕೊಂದು ಆದೇಶ ಹೊರಡಿಸಿ ಕೇಸ್ ಕ್ಲೋಸ್ ಮಾಡಿದ್ದಾರೆ ಆಯೋಗದವರು. ಇದು ನಮಗೇನು ಹೊಸತೇನು ಕಾಣಲ್ಲ. ಸಾಕಷ್ಟು ಇದು ಮೆಡಿಕಲ್ ಡ್ರಗ್ ಮಾಫಿಯಾನೇ ಒಂದು ಭಯಂಕರವಾಗಿ ಕೆಲಸ ಮಾಡ್ತಾ ಇದೆ. ನಿಮ್ಗೆ ಒಂದು ಹೇಳ್ತೀನಿ, ಕರ್ನಾಟಕ ರಾಜ್ಯ ವೈದ್ಯಕೀಯ ಔಷಧಿಗಳ ಖರೀದಿ ಮಾಡುವಂಥ, ಸರಬರಾಜು ಮಾಡುವಂಥ ಒಂದು ಸಂಸ್ಥೆ ಇದೆ ಮಾಗಡಿ ರೋಡ್ನಲ್ಲಿ. ಇಡೀ ಕರ್ನಾಟಕದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ವೈದ್ಯಕೀಯ ಉಪಕರಣಗಳು ಸೇರಿದಂತೆ ಮತ್ತು ಔಷಧಿಗಳನ್ನು ಖರೀದಿ ಮಾಡಿ ಆಯಾ ಆಸ್ಪತ್ರೆಗಳಿಗೆ ಕೊಡ್ತಾರೆ. ಅಲ್ಲಿ ಯಾರಿರಬೇಕು? MD ಆಗಿ ಒಬ್ಬ IAS ಆಫೀಸರ್ ಇರಬೇಕು. ನಾನು ಈ ಸಂದರ್ಭದಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನೆಲ್ಲ ನೋಡಿದಾಗ ಕರ್ನಾಟಕ ಸರ್ಕಾರದಲ್ಲಿ 2 ಸಚಿವರು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾಯಿದ್ರು. ಒಂದು ಕೃಷ್ಣ ಬೈರೇಗೌಡ, ನಾನು ಈ ಸಂದರ್ಭದಲ್ಲಿ UT ಖಾದರ್ನ ಅಭಿನಂದಿಸ್ತೀನಿ. ಆದರೆ ಅವರು ಕೂಡ ಎಲ್ಲೋ ಒಂದು ಕಡೆ ಯಾರು ಒತ್ತಡಕ್ಕೆ ಮಣಿದಿದ್ದಾರೋ ನನಗೆ ಗೊತ್ತಿಲ್ಲ. ಭೀಮಣ್ಣ ಖಂಡ್ರೆ ಅಂತ ಹಿಂದಿನ ಸಚಿವರ PA ಆಗಿದ್ದವರು.
ಆಮೇಲೆ ಸಾಂಖ್ಯಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಒಬ್ಬ AR ರವಿ ಅಂತ ಅವ್ರನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಿದ್ದಾರೆ. ಔಷಧಿ ಖರೀದಿಗೂ ಅವರಿಗೂ ಏನ್ ಸಂಬಂಧ ಇದೆ? ಅಲ್ಲೊಬ್ರು ಡಾಕ್ಟರ್ ಇರಬೇಕು, ಇಲ್ಲ IAS ಅಧಿಕಾರಿ ಇರಬೇಕು. ಇಂಥವ್ರನ್ನ ಖರೀದಿ ಮಾಡಿ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಇದ್ದಾಗ ತಿಮ್ಮಾರೆಡ್ಡಿ ಅನ್ನೋರು ಒಂದು ಕಂಪ್ಲೇಂಟ್ ಹಾಕಿದ್ದಾರೆ. 1000 ಕೋಟಿ ಟೆಂಡರ್ ಅಲ್ಲಿ ಇದಾಗ್ತಾ ಇದೆ, ಅನರ್ಹ ಕಂಪನಿಗಳಿಂದ ಔಷಧಿಗಳನ್ನು ಖರೀದಿ ಮಾಡ್ತಾರೆ. ಇದಕ್ಕೆ ಯಾರು ಜವಾಬ್ದಾರರು? ನಮ್ಮ ಆಡಳಿತಾರೂಢ ಪಕ್ಷಗಳು, ಯಾವುದೇ ಪಕ್ಷ ಇರಲಿ ಅದು. ಇವ್ರಿಗೆಲ್ಲರಿಗೂ ವಿಷಯ ಗೊತ್ತಿದೆ, ರಾಜಕಾರಣಿಗಳಿಗೆ. ಇವರಿಗೆ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ನಮ್ಮ ಅದೃಷ್ಟನ ಏನೋ UT ಖಾದರ್ ಬಂದು ನಿನ್ನೆ ಒಂದು ದೊಡ್ಡ ಬೆಳವಣಿಗೆ ಆಗಿದೆ, ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾವು ಸಾಮಾಜಿಕ ಹೋರಾಟಗಾರರು, ನೈಜ ಹೋರಾಟಗಾರರ ವೇದಿಕೆಯಿಂದ ಅವರನ್ನ ನಾವು ಅಭಿನಂದಿಸ್ತೀವಿ. ಆದರೆ ಇವತ್ತಿಗೆ ಮುಗಿಯೋದಿಲ್ಲ, ನಿನ್ನೆಗೆ ಮುಗ್ದಿಲ್ಲ ಅವ್ರ ಕೆಲಸ. ಅವ್ರ ಕೆಲಸ ಇನ್ನೂ ಬಹಳ ದೂರ ಇದೆ, ಬಹಳ ದೂರ. ಆ ದೂರನ UT ಖಾದರ್ಗೆ ಬಿಡ್ತಾರ ಅನ್ನೋದು ನಂದೊಂದು ಪ್ರಶ್ನೆ ಇದೆ. UT ಖಾದರ್ ಅಲ್ಲಿವರೆಗೆ ಹೋಗ್ಲಿಕ್ಕೆ ಸಾಧ್ಯನಾ ಅಂತ. ಯಾಕೆ ಅಂತ ಹೇಳಿದ್ರೆ ಈ ಔಷಧಿ ಖರೀದಿಯಲ್ಲಿ ಇರ್ತಕ್ಕಂಥ ಗೋಲ್ಮಾಲ್ ಇದೆಯಲ್ಲ, ಇದು ತುಂಬಾ ವರ್ಷದಿಂದ ನಡೀತಾ ಇದೆ. ಯಾವುದು ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ ಆ ಕಂಪನಿಗಳನ್ನ ಇವರು ಖರೀದಿ ಮಾಡ್ತಾರೆ ಔಷಧಿಗಳನ್ನ. ಯಾವ ಆಧಾರ ನೋಡಿ, ಒಂದು ಪ್ಯಾರಾಸಿಟಮಾಲ್ ಮಾತ್ರ ಸಿಂಪಲ್ ಪ್ರತಿದಿನ ಜನರು ತಗೊಳ್ತಕ್ಕಂಥ ಒಂದು ಪ್ಯಾರಾಸಿಟಮಾಲ್, ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಬೆಲೆ ಎಷ್ಟಿದೆ? ಕೇವಲ 10 ಪೈಸೆ. 10 ಪೈಸೆ ಇದೆ, ಅದನ್ನು 10 ರೂಪಾಯಿಗೆ ಮಾರಾಟ ಆಗುತ್ತೆ. ಆ ಪ್ಯಾರಾಸಿಟಮಾಲು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅಲ್ಲ ಹಾಸ್ಪಿಟಲ್ಗಳಲ್ಲಿ ಸಿಗೋದು ಕಷ್ಟ, ಮೆಡಿಕಲ್ ಸ್ಟೋರಿಗೆ ಬರ್ಕೊಡ್ತಾರೆ. ಇದು ಮಾಫಿಯಾ ಅಲ್ವಾ? ಇದು ಡ್ರಗ್ ಮಾಫಿಯಾ. ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾರೆ. ಪ್ಯಾರಾಸಿಟಮಾಲ್ ಯಾವಾಗ ತಗಂತೀವಿ? ಜ್ವರ ಗಿರ ಬಂದಾಗ, ತಲೆನೋವು, ಮೈಕೈ ನೋವು ಬಂದಾಗ ಒಂದು ಮೈಕೈ ನೋವು ಹೋಗುತ್ತೆ ಅಂತ ತಗೊಂಡ್ಬಿಡ್ತೀವಿ. ಇನ್ ಕೇಸ್ ಅದು ವರ್ಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಡ್ಯಾಮೇಜ್ ಮಾಡಿದ್ರು ಅಲ್ಪ ಪ್ರಮಾಣದಲ್ಲಿ ಅಂತ ನಾವು ಏನೂ ಮೆಡಿಸಿನ್ ಬಗ್ಗೆ ಗೊತ್ತಿಲ್ದಲೇ ಇರೋ ನಾವು ಹೇಳ್ಬೋದು. ಬಟ್ ಕ್ಯಾನ್ಸರ್ ಅಂತ ಕಾಯಿಲೆ ಬಗ್ಗೆ ಈಗ ತಾನೇ ನಮ್ಮ ಜೊತೆಗೆ ಡಾಕ್ಟರ್ ಮಂಗೇಶ್ ಕಾಮತ್ ಕೂಡ ಜಾಯ್ನ್ ಆಗಿದ್ದಾರೆ, ಕ್ಯಾನ್ಸರ್ ತಜ್ಞರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇದು ಈ ಕಿಡ್ನಿ, ಲಿವರು, ಕ್ಯಾನ್ಸರು ಅಂತ ಮೇಯ್ನ್ ಆಗಿ ಫೋಕಸ್ ಮಾಡ್ತಾ ಇರೋದು. ಎಲ್ಲ ಕಾಸ್ಟ್ಲಿ ಮೆಡಿಸಿನ್ಗಳು. ಕಾಯಿಲೆ ಹೋಗುತ್ತೆ ಅಂತ ಇದ್ರೆ ಇನ್ನೂ ಕಾಯಿಲೆ ಜಾಸ್ತಿ ಮಾಡ್ತಾ ಇದ್ದಾವೆ, ಅಥವಾ ಎಷ್ಟು ಜನರ ಜೀವವನ್ನು ತೆಗೆದಿದ್ದಾವೆ ಗೊತ್ತಿಲ್ಲ. ನಿಮ್ಗೆ ಏನು ಅನ್ನಿಸ್ತು ಈ ರೇಟ್ ಕೇಳಿ? ಮೇಡಮ್, ಇದು ನಾವು ಇವತ್ತಲ್ಲ, ಬೇಸಿಕ್ಲಿ ನಾವೆಲ್ಲ ಡಾಕ್ಟರ್ಸ್, ಕ್ಯಾನ್ಸರ್ ತಜ್ಞರಿರಲಿ, ಲಿವರ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರಲಿ, ಇದ್ರ ಬಗ್ಗೆ ನಾವು ಈಗಲ್ಲ ಆಲ್ಮೋಸ್ಟ್ 4-5 ಇಯರ್ಸಿಂದ ಕೇಳ್ತಾ ಇದ್ದೀವಿ. ಈವನ್ ನಿಮಗೆ ಗೊತ್ತಿರ್ಬೋದು, ಈವನ್ ಈ ಕೊರೋನಾ ಟೈಮಲ್ಲಿ ಆವಾಗಲೂ ಲಾಟ್ ಆಫ್ ಫೇಕ್ ಮೆಡಿಸಿನ್ಸ್ನ ಸೇಲ್ ಮಾಡ್ತಾ ಇತ್ತು. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಂದರೆ, ಜನರಿಗೆ ಯಾವುದು ಒಂದು ಒರಿಜಿನಲ್ ಮೆಡಿಸಿನ್ದು MRP ಪ್ರೈಸ್ ಇದೆ ನೋಡಿ, ಅದಕ್ಕಿಂತ ಅವ್ರಿಗೆ ಡಿಸ್ಕೌಂಟ್ ಬೇಕು. ಅದು ಒಂದು ಡಿಮಾಂಡ್ ಇರೋದ್ರಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಇದು ಅನ್ರೆಗ್ಯುಲೇಟೆಡ್ ಇಂಡಸ್ಟ್ರಿ ಒಂದು ಪ್ಯಾರಲಲ್ ಆಗಿ ಓಡ್ತಾ ಇದೆ. ಈವನ್ ರೀಸೆಂಟ್ಲಿ ಒಂದು 3-4 ಮಂತ್ಸ್ ಬ್ಯಾಕ್ ಒಂದು ಸುದ್ದಿ ಬಂದಿತ್ತು, ಕೆಲವು ಅಧಿಕಾರಿಗಳು ಇವನ್ ಎಂಟಿ ಬಾಟಲ್ಸ್ನ ತೊಗೊಂಡು ಅದರಲ್ಲಿ ಬರೀ ಸಲೈನ್ ಹಾಕ್ಕೊಂಡು ಅದನ್ನು ಸೀಲ್ ಮಾಡಿ ವಾಪಸ್ ಅದನ್ನು ಇಮ್ಯುನೊಥೆರಪಿ ಅಂತ ಸೇಲ್ ಮಾಡ್ತಾ ಇದ್ದಾರಂತ. ಇದಕ್ಕೆ ಓನ್ಲಿ ವೇ ಟು ಮ್ಯಾನೇಜ್ ದಿಸ್ ಇಸ್ ಫ್ಯೂ ಥಿಂಗ್ಸ್. ಒಂದು ನಾನು ಹೇಳೋದೇನೆಂದರೆ, ಆನ್ಲೈನ್ ಮೆಡಿಸಿನ್ಸ್. ಈಗ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಎಷ್ಟೋಗಳು ಮಾರ್ಟ್ಸ್ಗಳಿದ್ದಾವೆ, ಅದರಲ್ಲಿ ನಿಮಗೆ ಎಲ್ಲ ಮೆಡಿಸಿನ್ಸು ಯಾವ್ದು ನಿಮಗೆ ಪ್ರಾಪರ್ ಫಾರ್ಮಸಿಯಿಂದ 10 ಲಕ್ಷಕ್ಕೆ ಸಿಗುತ್ತೋ ಅದೆಲ್ಲ ದೇ ಆರ್ ಪ್ರಾಮಿಸಿಂಗ್ ಫಾರ್ 3 lakhs 4 lakhs ಎಲ್ಲ. ಇದರಿಂದ ಏನಾಗ್ತಾ ಇದೆ ಅಂದರೆ, ಆ ಜನರು ಆ ಕಡೆ ಹೋಗ್ತಾರೆ. ಅಯ್ಯೋ, ಇದು ಇಲ್ಲಿ ಅವರು 10 lakhsಗೆ ಮಾರ್ತಾ ಇದ್ದಾರೆ, ಇಲ್ಲಿ 3 lakhsಗೆ ಸಿಗ್ತಾ ಇದೆ ಅಂತ ಹೋಗ್ತಾ ಇದ್ದಾರೆ. ಇದರಿಂದ ಸೊ ಅದರಿಂದ ಏನಾಗುತ್ತೆ ಅಂದರೆ, ಜನರು ನೋಡಲ್ಲ ಈ ಮೆಡಿಸಿನ್ಗೆ ಕರೆಕ್ಟಾಗಿ ಕ್ವಾಲಿಟಿ ರೆಗ್ಯುಲೇಷನ್ ಆಗಿದೆಯಾ, ಅದಕ್ಕೆ ಕರೆಕ್ಟಾಗಿ ಸ್ಟೋರೇಜ್ ಆಗಿದೆಯಾ. ಈಗ ಕೆಲವರು ಹೇಳ್ತಾರೆ ಈ ಮೆಡಿಸಿನ್ ಮಾಡೋಕ್ಕೆ ಒಂದು 5 ರೂಪಾಯಿ ಅಂತ, ಓಕೆ, ಬಟ್ ಮಾರೋದು ಅರೌಂಡ್ 30 rupees ಅಂತ. ಬಟ್ ಅದಕ್ಕೆ ತುಂಬ ಅದರ್ ಫ್ಯಾಕ್ಟರ್ಸ್ ಇದ್ದಾವೆ. ಸ್ಟೋರೇಜ್ ಕಂಡೀಷನ್ಸ್, ಕ್ವಾಲಿಟಿ ಕಂಡೀಷನ್ಸ್. ಕ್ವಾಲಿಟಿಗೆ ನೀವು ಒಳ್ಳೆ ಮಷಿನ್ಸ್ ಬೇಕು ಇವತ್ತಿನ ಕಾಲದಲ್ಲಿ. ಅದೇ ಮೆಡಿಸಿನ್ ನೀವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ 5 ರೂಪಾಯಿ ಆಗ್ಬೋದು, ಬಟ್ ಆ ಕ್ವಾಲಿಟಿನ ನಡೆಸೋಕ್ಕೆ ಅದಕ್ಕೆ ಒಳ್ಳೆ ಡ್ರಗ್ ಕಂಪನೀಸ್ ಇದ್ದಾರೆ, ಅದು ಕ್ವಾಲಿಟಿ ನಡೆಸ್ತಾರೆ. ಸೊ ಇದೆಲ್ಲ ನಮ್ಮ ಜನರಲ್ ಪಬ್ಲಿಕ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಏನಾಗ್ತಿದೆ ಅಂದರೆ, ಈ ಪ್ಯಾರಲಲ್ ಡ್ರಗ್ ಇಂಡಸ್ಟ್ರಿ ನಡೀತಾ ಇದೆ. ಆ್ಯಂಡ್ ಬಿಲೀವ್ ಇಟ್ ಆರ್ ನಾಟ್, ಅದಕ್ಕೆ ತುಂಬ ಜನ ಸಪೋರ್ಟರ್ಸ್ ಇದ್ದಾರೆ. ಇದು ನಾವು ಅದನ್ನ ಇಮಿಡಿಯೇಟ್ ಆಗಿ ನಿಷೇಧಿಸಬೇಕು. ಅಂದ್ರೆ ಈ ಚೈನ್ ಲಿಂಕ್ ನ ಬಿಡಿಸಲೇಬೇಕು. ಇದು ಯಾವುದೋ ಒಬ್ಬರು ಇದರಿಂದ ಆಗ್ತಾ ಇರೋದಲ್ಲ. ಇದಕ್ಕೆ ದುಬೈ ತನಕ ಲಿಂಕ್ ಅನ್ನ ಕೊಡ್ತಾ ಇದ್ದಾರೆ. ಅಂಡ್ ನೀವು ನೋಡಿದಿರಾ, ಇವನ್ ಆಲ್ಕೋಹಾಲ್ಗೆ ಫೇಕ್ ಆಲ್ಕೋಹಾಲ್ ರ್ಯಾಕೆಟ್ ಇದೆ, ಇವನ್ ಮೆಡಿಸಿನ್ಸ್ಗೆ ಫೇಕ್ ಮೆಡಿಸಿನ್ಸ್ ರ್ಯಾಕೆಟ್ ಇದೆ. ಸೊ ಈ ಥರ ಇರೋದ್ರಿಂದ ಏನಾಗುತ್ತಂದರೆ 2 ಪ್ರಾಬ್ಲಮ್ಸ್ ಆಗುತ್ತೆ. ಒಂದು, ಜನರಿಗೆ ಏನನ್ಸುತ್ತೆ ಅಂದರೆ, ಅಯ್ಯೋ ಇದೇ ಮೆಡಿಸಿನ್ ನನಗೆ ಬೇರೆ ಕಡೆ 50% ಸಿಗ್ತಾಯಿಲ್ವಾ ಅಂದರೆ ಇವ್ರು ಮೋಸ ಮಾಡ್ತಾರೆ. ಯಾರು ನ್ಯಾಯವಾಗಿ ಮೆಡಿಕಲ್ ಇಂಡಸ್ಟ್ರಿನ ನಡೆಸ್ತಾರೆ ಅವರು ಮೋಸ ಮಾಡ್ತಾರೆ. ಸರ್, ಈಗ ಈ ಆನ್ಲೈನ್ ಮೆಡಿಕಲ್ ಬಗ್ಗೆ ನಾನು ಮಾತಾಡಲೇಬೇಕು. ನಾನು ಅದಕ್ಕಿಂತ ಹೆಚ್ಚಾಗಿ ಹೇಳ್ತಾ ಇದ್ದೆ, ಅಂದರೆ ಅದಕ್ಕಿಂತಲೂ ಹೆಚ್ಚಿನ ಆತಂಕ ನಮಗೆ ಕಾಡ್ತಾ ಇರೋದು
ಸೇಮ್ ಲೇಬಲ್ ಮಾತ್ರ ಅಂಟಿಸ್ಕೊಂಡು ಫೇಕ್ ಮೆಡಿಸನ್ನು ಹಾಸ್ಪಿಟಲ್ ICU ತನಕಲ್ಲೂ ತಲುಪಿರಬಹುದು ಅನ್ನೋ ಅನುಮಾನ ಇದೆ. ಇನ್ ಕೇಸ್ ಆದ್ರೆ ಹಾಗೆ ಎಸ್, ನೀವೇನ್ ನೋಡಲ್ಲ, ನರ್ಸ್ಗಳು ಯಾವ ಮೆಡಿಸನ್ ಇದೆಯೋ ಅದನ್ನ ಪೇಷಂಟಿಗೆ ಕೊಟ್ಟಿರ್ತಾರೆ, ಅದ್ರ ಕತೆ ಹೆಂಗೆ ಹಂಗಾದ್ರೆ? ಸೊ ಏನಾಗತ್ತಂದ್ರೆ ಕೆಲವು ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ಏನ್ ಮಾಡುತ್ತಂದ್ರೆ ಒಂದು ಸ್ಕ್ಯಾನರ್ಸ್ ಅಂತ ಇರ್ತಾರೆ. ಆ ಸ್ಕ್ಯಾನರ್ಸ್ ಇರೋದ್ರಿಂದ ಏನ್ ಮಾಡುತ್ತಂದ್ರೆ ಫೇಕ್ ಮೆಡಿಸಿನ್ ನ ಇಮ್ಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡುತ್ತೆ. ಇನ್ನೊಂದೇನಂದ್ರೆ ನೀವು ಜ್ಞಾಪಕ ಇರಬೇಕು, ಪ್ರತಿ ಕೈಯಿಂದ ಒಂದು ಮೆಡಿಸಿನ್ ಹೋದಾಗ ಅದರದ್ದು ಒಂದು ಕೋಡ್ ಅಂತ ಇರುತ್ತೆ. ಈ ಕೋಡನ್ನು ಆರಾಮಾಗಿ ಗುರುತಿಸ್ಬೋದು. ಈಗ ಏನು ಮಾಡ್ತಾರೆ, ಕೆಲವು ಜನ ಏನು ಮಾಡ್ತಾರೆ, ಒಂದು ಸ್ಟಿಕ್ಕರ್ ಹಾಕ್ತಾರೆ. ನೀವು ಅದನ್ನ ಒಂದು ಸರ್ಟಿಫೈಡ್ ಸ್ಕ್ಯಾನರ್ ಅಲ್ಲಿ ನೋಡಿದ್ರೆ ಅದು ನೀವು ಬಟ್ ಏನು ಮಾಡ್ತಾರೆ ಅಂದ್ರೆ ಕೆಲವು ಜನ ನರ್ಸಿಂಗ್ ಹೋಮ್ ಇದೆ, ಚಿಕ್ಕ ಚಿಕ್ಕ ಹಾಸ್ಪಿಟಲ್ಗಳು ನಮ್ಮ ಹಳ್ಳಿಯಲ್ಲಿ, ಚಿಕ್ಕ ಚಿಕ್ಕ ಟೌನ್ಸ್ ಅಲ್ಲಿ 10 ಬೆಡ್ 15 ಬೆಡ್ ಹಾಸ್ಪಿಟಲ್ಗಳು, ಅವ್ರ ಹತ್ರ ಆ ಥರ ಎಕ್ವಿಪ್ಮೆಂಟ್ಸ್ ಇರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಲೇಬಲ್ ಇದೆಯಲ್ಲ, ಓಕೆ ಓಕೆ ಫೈನ್. ಸೊ ಆವಾಗ ಏನಾಗುತ್ತೆ, ಜನರು ಅದನ್ನು ಅನ್ಕೋತಾರೆ, ಇದು ರಿಯಲ್ ಮೆಡಿಸಿನ್ಸು ಅಂತ. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಇದು ಮೆಡಿಸಿನ್ಸ್ ಕೊಟ್ಟ ಮೇಲೆ ಯಾರಿಗಾದ್ರೂ ರಿಯಾಕ್ಷನ್ ಆಯ್ತು ಅಂತ ಇಟ್ಕೊಳ್ಳಿ, ಆವಾಗ ಯಾರನ್ನ ಬ್ಲೇಮ್ ಮಾಡೋದು ಹೇಳಿ? ಹಾಸ್ಪಿಟಲ್ನ. ಸೊ ಇದು ಎಲ್ಲ ಪ್ರಾಬ್ಲಮ್ಸಿಂದ ಏನಾಗ್ತಿದೆ ಅಂದರೆ ಜನರಿಗೆ ಆ ಫೇತ್ ಇದೆ ಅಲ್ವಾ ನಮ್ಮ ಮೆಡಿಕಲ್ ಇಂಡಸ್ಟ್ರಿ ಮೇಲೆ, ಅದು ಹೋಗುತ್ತೆ. ಸೊ ಒನ್ ಆಫ್ ದ ಫ್ಯಾಕ್ಟರ್ಸ್ ಫಾರ್ ದಿಸ್ ಫೇಕ್ ಮೆಡಿಸಿನ್ ಇಂಡಸ್ಟ್ರಿ. ಸಿ ಮೇಡಮ್, ಆ್ಯಸ್ ಅ ಕ್ಯಾನ್ಸರ್ ಫಿಸಿಷಿಯನ್ ನನಗೇನು ಬೇಕೋ, ಒಳ್ಳೆ ಕ್ವಾಲಿಟಿ ಮೆಡಿಸಿನ್ ಬೇಕೋ, ಅದರಲ್ಲೇ ನಾನು ನನ್ನ ಪೇಷಂಟ್ನ ಗುಣ ಮಾಡಿಸ್ಬೋದು. ಬಟ್ ಆ ಮೆಡಿಸಿನ್ಸೇ ಅದರದ್ದು ಫೇಕ್ ಇದ್ರೆ, ನಾನು ಒಳ್ಳೆ ಟ್ರೀಟ್ಮೆಂಟ್, ಒಳ್ಳೆ ಇಂಟೆನ್ಷನಿಂದ ಟ್ರೀಟ್ಮೆಂಟ್ ಕೊಟ್ಟರು ಪೇಷಂಟ್ಗೆ ವರ್ಕ್ ಆಗಲಿಲ್ಲ ಅಂದರೆ ಲಾಸ್ಟ್ ಪೇಷಂಟ್ ಯಾರಿಗೆ ಬ್ಲೇಮ್ ಮಾಡೋದು? ನನಗೆ. ಅವರು ಈ ಮೆಡಿಸಿನ್ ಬ್ಯಾಚ್ ರಾಂಗ್ ಇತ್ತು, ಅಥವಾ ಈ ಮೆಡಿಸಿನ್ನ ಕರೆಕ್ಟಾಗಿ ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿಲ್ಲ, ಅಥವಾ ಮೆಡಿಸಿನ್ನ ಕರೆಕ್ಟಾಗಿ ಸರ್ಟಿಫೈ ಮಾಡಿಲ್ಲ ಅಂತ ಪೇಷಂಟ್ ನಮ್ಮನ್ನು ಕೇಳಲ್ಲ. ಪೇಷಂಟ್ ಕೇಳೋದು, ಡಾಕ್ಟ್ರೇ ನೀವು ಈ ಮೆಡಿಸಿನ್ ಕೊಟ್ರಿ, ನಾವು ಅದಕ್ಕೆ ದುಡ್ಡು ಕೊಟ್ಟೆ, ನೀವು ಅದನ್ನು ಸರಿ ಮಾಡಬೇಕಾಗಿತ್ತು ಅಂತ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ದಟ್ ಇಸ್ ಹ್ಯಾಪ್ನಿಂಗ್. ಅಬ್ರಾಡಲ್ಲಿ ಮೇಡಮ್ ಇದೆಲ್ಲ ನಡೆಯಲ್ಲ. ಯಾಕೆ ಗೊತ್ತಾ, ಅದಕ್ಕೆ ಎವ್ರಿ ಸ್ಟೆಪ್ಪಲ್ಲಿ ಪ್ರಾಪರ್ ಸರ್ಟಿಫೈಡ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಆ ಎಕ್ವಿಪ್ಮೆಂಟ್ಸ್ಗೆ ಲಕ್ಷಾಂತರ ಅಲ್ಲ ಕೋಟಿ ದುಡ್ಡು ಖರ್ಚು ಮಾಡಿ ಈ ಫೇಕ್ ಮೆಡಿಸಿನ್ನ ಅರೆಸ್ಟ್ ಮಾಡೋಕ್ಕೆ ಅದನ್ನು ಆವಾಗಲೇ ಮೆಕ್ಯಾನಿಸಮ್ ಈಗಲ್ಲ, 10 ವರ್ಷ ಅಲ್ಲ, 20-30 ವರ್ಷದಿಂದ ಇದೆ. ನಾವು ಅದನ್ನು ಯಾಕೆ ನಮ್ಮ ಪ್ರದೇಶದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಮಾಡಬಾರ್ದು? ಇಟ್ ಈಸ್ ಪಾಸಿಬಲ್. ನಮ್ಮ ಹತ್ರ ಟೆಕ್ನಾಲಜಿ ಇದೆ. ವಿ ಆರ್ ಇನ್ ದ IT ಕ್ಯಾಪಿಟಲ್ ಆಫ್ ಇಂಡಿಯಾ ಆ್ಯಂಡ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ IT ಸಿಟೀಸ್ ಇನ್ ದ ವರ್ಲ್ಡ್. ಮಾಡಬೇಕು, ನಮ್ಮ ಹತ್ರ ಪಾಸಿಬಿಲಿಟೀಸ್ ಇದೆ. ಈವನ್ ಕೋಟಿ ಇರೋದು ಎಕ್ವಿಪ್ಮೆಂಟ್ಸ್ನ ನಾವು ಇವನ್ ಲಕ್ಷದಲ್ಲಿ ತಯಾರಿಸ್ಬೋದು. ರೀಸೆಂಟಾಗಿ ಒಂದು MRI ಮಷೀನ್ ವಿಚ್ ಇಸ್ ಓನ್ಲಿ ಮ್ಯಾನುಫ್ಯಾಕ್ಚರ್ಡ್ ಅಬ್ರಾಡ್, ಇಂಡಿಯಾದಲ್ಲಿ ವಿ ಆರ್ ಪ್ರೊಡ್ಯೂಸಿಂಗ್ ಫಾರ್ 1/10 ಆಫ್ ದ ಪ್ರೈಸ್. ಯಾಕೆ ಮಾಡೋಕ್ಕಾಗಲ್ಲ ಇದು? ಬಟ್ ಇದರಿಂದ ಏನಾಗ್ತಾ ಇದೆ ಅಂದರೆ ತುಂಬ ಜನರು ಸತ್ತೋಗ್ತಾ ಇದ್ದಾರೆ. ಈ ಮೆಡಿಸಿನ್ಸ್ ತೊಗೊಳೋದ್ರಿಂದ ಅವ್ರಿಗೆ ಮೆಡಿಸಿನ್ಸ್ ಈದರ್ ವರ್ಕ್ ಆಗ್ತಿಲ್ಲ ಅಥವಾ ಅವ್ರಿಗೆ ರಿಯಾಕ್ಷನ್ ಕೊಡ್ತಾ ಇದೆ. ಇದರಿಂದ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಜವಾಬ್ದಾರಿ. ಒಂದು ಮಾತು ಹೇಳಿದ್ರು, ನನಗೆ ಜನರಿಗೆ ಗೊತ್ತಾಗೋದಿಲ್ಲ ಇದೆಲ್ಲ ಅಂತೇಳಿ. ಜನರಿಗೆ ಗೊತ್ತಾಗಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ಯಾಕೆ ಗೊತ್ತಾಗಲ್ಲ ಅಂದ್ರೆ, ಜನರ ಗಮನವನ್ನ, ನಮ್ಮ ಸಂವಿಧಾನದ ಪ್ರಕಾರ ಆಡಳಿತ ನಡೆಸ್ತೇನೆ, ಜನರ ಗಮನವನ್ನ ಫ್ರೀ ಕೊಡೋದ್ರಲ್ಲಿ ಹೇಳ್ತಾರೆ. ಫ್ರೀ ಕೊಡೋದು, ಆಮೇಲೆ ಅವರಿಗೆ ಧಾರ್ಮಿಕವಾಗಿ ಜಾಗೃತೆಗೊಳಿಸೋದು, ಆಮೇಲೆ ಅವ್ರಿಗೆ ಒಳ್ಳೆ ಶಿಕ್ಷಣ ಇಲ್ಲ. ಶಿಕ್ಷಣ ಮತ್ತು ಆರೋಗ್ಯ ಎರಡು ಜವಾಬ್ದಾರಿಯುತವಾದ ಸರ್ಕಾರ. ಓದಿರೋ ನಮ್ಮನ್ ಬಿಡಿ ಸರ್, ಓದಿರೋ ನಮ್ಮನ್ ಬಿಡಿ, ಓದಿಲ್ದಲ್ಲ ಇರೋ ನಮ್ಮ ತಂದೆ ತಾಯಿ ಡಾಕ್ಟರ್ ನಿಮ್ಮ ಹತ್ರ ಬರ್ತಾರೆ, ಏನೋ ಕಾಯಿಲೆ ಇದೆ ಅಂತ ತೋರಿಸ್ಕೊಳ್ತಾರೆ, ನೀವು ಮೆಡಿಸಿನ್ ಬರ್ಕೊಡ್ತೀರಿ, ಹೋಗಿ ತಗೊಳ್ತಾರೆ ತಿಂತಾರೆ. ಅಲ್ಲ, ನಿಮ್ಗಳಿಗೆ ಗೊತ್ತಾಗ್ತಾ ಇಲ್ಲ ಮೆಡಿಸಿನ್ ಒರಿಜಿನಲ್ ಡ್ಯೂಪ್ಲಿಕೇಟ್ ಅಂತ ಡಾಕ್ಟರ್ಗಳಿಗೆ. ಇನ್ನು ಓದಿಲ್ದಲ್ಲ ಇರೋ ನನ್ನ ತಂದೆ ತಾಯಿ ನಿಮ್ಮನ್ನ ನಂಬ್ತಾರೆ ಸರ್, ನಿಮ್ಮನ್ನ ನಂಬ್ತಾರೆ. ಸೊ ಆಸ್ಪತ್ರೆಯವರು ಇದ್ರ ಬಗ್ಗೆ ಕೇರ್ ಮಾಡ್ಬೇಕು, ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಕೇರ್ ಮಾಡ್ಬೇಕು. ಮೆಡಿಕಲ್ಗೆ ಹೋಗಿ ಆಸ್ಪತ್ರೆಗೆ ಹೋಗಕ್ ಆಗ್ಲಿಲ್ಲ ಅಂದ್ರೆ, ನನಗೆ ಜ್ವರ ಇದೆ ಅಥವಾ ತಲೆನೋವಿದೆ, ಮೆಡಿಸಿನ್ ಕೊಡಿ ಅಂತ ಕೇಳ್ತೀನಿ ಅಷ್ಟೇ, ಯಾವುದೋ ಒಂದು ಮಾತ್ರೆ ಕೊಡಿ ಅಂತ ಕೇಳ್ತೀನಿ, ಅವ ಯಾವುದೋ ಕೊಡ್ತಾನೆ. ಅಥವಾ ನಾನು ಒಂದು ಪ್ರಿಸ್ಕ್ರಿಪ್ಷನ್ ತಗೊಂಡೋಗಿ ತೋರಿಸಿದ್ರೆ ಇದೇ ಕಂಪನಿದಿಲ್ಲ, ಬಟ್ ಸೇಮ್ ಏನ್ ಹೇಳ್ತೀರಿ ಅದಕ್ಕೆ, ಕಾಂಬಿನೇಷನ್ ಬೇರೆದಿದೆ, ಇದನ್ನ ಕೊಡ್ಲಾ ಅಂತ ಕೇಳ್ತಾರೆ. ನಮಗೇನ್ ಗೊತ್ತು, ತಗೊಬಂದು ತಿಂತಾ ಇದೀವಿ. ಇದು ಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಪರವಾಗಿಲ್ಲ, ಜೀವನ ತೆಗೆದ್ರೆ ಬರ್ತೀನಿ ನಾನು ಇದಕ್ಕೆ. ಬರ್ತೀನಿ. ಡಾಕ್ಟರ್ ಪವನ್ ಅವರೇ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ಅಲ್ಲ ಸರ್, ಈ ಆನ್ಲೈನ್ ಅಲ್ಲಿ ನಾನು ಚಪ್ಪಲಿ ತಗೊಳ್ತೀನಿ, ಬಟ್ಟೆ ತಗೊಳ್ತೀನಿ, ಊಟವನ್ನು ಅಥವಾ ಫುಡ್ಡನ್ನು ಕೂಡ ಡೆಲಿವರಿ ಮಾಡಿಸ್ಕೊಳ್ತೀನಿ. ಇದೇ ಆನ್ಲೈನ್ ಅಲ್ಲಿ ಮೆಡಿಸನ್ ಕೂಡ ಸಿಗುತ್ತೆ, ಎಲ್ಲಾ ತರದ ಮೆಡಿಸನ್, ಯಾವ್ದೋ ಚಿಕ್ಕ ಪುಟ್ಟ ತಲೆನೋವು ಮೈಕೈ ನೋವಿಂದಲ್ಲ, ಕ್ಯಾನ್ಸರ್ ತನಕಲೂ ಮೆಡಿಸನ್ ಸಿಗುತ್ತೆ. ಅಲ್ಲಿ 50% ರಿಯಾಯಿತಿ ಅಂತ ನೋಡ್ತೀನಿ ನಾನು. ನನಗೆ ದುಡ್ಡು ಉಳಿತು, ನಾನು ತಗೊಂಡು ತಿಂತಾ ಇದ್ದೀನಿ. ಹಾಗಾದ್ರೆ ಆನ್ಲೈನ್ ಮೆಡಿಸನ್ ಎಷ್ಟು ಡೇಂಜರು? ಮೇಡಮ್, ಈಗ ಡಾಕ್ಟರ್ ಕಾಮತ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇದನ್ನ ನಾವು ಕೂಡ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ಸಾಕಷ್ಟು ಅಸೋಸಿಯೇಷನ್ ಗಳಲ್ಲೂ ಕೂಡ ಇದನ್ನ ಅಪೋಸ್ ಮಾಡ್ತಾ ಇದೀವಿ. ಆಮೇಲೆ ಈಗ ಫಾರ್ಮಾ ಅಸೋಸಿಯೇಷನ್ ಕಡೆಯಿಂದನೂ ಕೂಡ ಇದನ್ನ ಅಪೋಸ್ ಮಾಡ್ತಾ ಇದೀವಿ. ನೋಡಿ, ಇಲ್ಲಿ ಏನಾಗುತ್ತೆ, ಈ ಎಸ್ಪೆಷಲಿ ಕೆಲವೊಂದು ಶೆಡ್ಯೂಲ್ H ಡ್ರಗ್ಸ್ ಎಲ್ಲ ಇರ್ತವೆ.
ಇವನ್ನೆಲ್ಲ ನಾವು ಡೈರೆಕ್ಟ್ ಆಗಿ ಹಾಗೆ ಕೊಡೋಂಗಿಲ್ಲ, ಅಂದ್ರೆ ವಿತೌಟ್ ಪ್ರಿಸ್ಕ್ರಿಪ್ಷನ್ಸ್ ಕೊಡೋಂಗಿಲ್ಲ. ಆ. ಈಗ ನೀವು ಅಮೆರಿಕ, ಯುರೋಪ್ ಅಲ್ಲೆಲ್ಲ ಏನಾದ್ರೆ ಇದಕ್ಕೆ ಒಂದು ಪ್ರಾಪರ್ ಮೆಕ್ಯಾನಿಸಮ್ ಇದೆ. ಈಗ ಯಾರೇ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟರು ಕೂಡ ಆ ಪ್ರಿಸ್ಕ್ರಿಪ್ಷನ್ ಗೆ ನೀವೆಲ್ಲ ಕರೆಕ್ಟ್ ಆಗಿ ಬಾರ್ ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡ್ತಾರೆ, ಯಾವ ಡಾಕ್ಟರ್ ಕೊಟ್ಟಿರ್ತಾರೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಇರುತ್ತೆ. ಆಮೇಲೆ ಅದನ್ನ ತೆಗೆದುಕೊಂಡು ಎಷ್ಟು ಕೊಟ್ಟಿರ್ತಾರೆ, ಏನ್ ಕೊಟ್ಟಿರ್ತಾರೆ ನೋಡ್ಕೊಂಡೇ ಮೆಡಿಸಿನ್ಸ್ ಎಲ್ಲ ಡಿಸ್ಪೆನ್ಸ್ ಮಾಡ್ತಾರೆ, ಇವೊಂದು ಆನ್ಲೈನ್ ಮಾಡಿದ್ರು ಕೂಡ. ಬಟ್ ನಮ್ಮ ದೇಶದಲ್ಲಿ ನಮ್ಮ ದೇಶ ಒಂದೇ ಅಂತಲ್ಲ, ನೀವು ನೋಡಿ ಎಲ್ಲಾದ್ರೂ ಅಂಡರ್ ಡೆವಲಪ್ಡ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ಎಲ್ಲಿದಾವೆ, ಬಡ ದೇಶಗಳಲ್ಲಿ ಇಷ್ಟೊಂದು ಸಿಸ್ಟಮ್ ಅನ್ನ ನಾವು ಅಲ್ಲಿ ಹಾಕೋದಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಪ್ಯಾರಲಲ್ ಒಂದು ಸಿಸ್ಟಮ್ ಉಟ್ಕೊಳ್ಳುತ್ತೆ. ಈ ಮೆಡಿಸಿನ್ ಡಿಸ್ಪೆನ್ಸ್ ಮಾಡೋದಕ್ಕಿರ್ಬೋದು ಅಥವಾ ಈ ಆನ್ಲೈನ್ ವೆಬ್ಸೈಟ್ ಗಳಿರ್ಬೋದು, ತುಂಬಾ ಯಾವ್ದನ್ನು ಕೂಡ ನಾವು ಇಲ್ಲಿ ಆರ್ಗನೈಸ್ಡ್ ಆಗಿ ಯಾವ್ದು ನಡೆಸೋದಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ನೋಡಿ ಅಡ್ವರ್ಟೈಸ್ಮೆಂಟೇ ನೋಡ್ಬೋದು, ನಮ್ಗೆ 10 ರೂಪಾಯಿಗೆ ಸಿಗೋದು 1 ರೂಪಾಯಿ ಸಿಗೋವಾಗ ನಾವ್ ಯಾಕೆ ಇದನ್ನ ತಗೋಬಾರದು? ಅಲ್ಲಿ ಎಲ್ಲೂ ಕೂಡ ಕ್ವಾಲಿಟಿ ಬಗ್ಗೆ ಯಾರು ಮಾತಾಡಲ್ಲ, ನಿಮ್ಗೆ ಬರೀ ಕಾಸ್ಟ್ ಬಗ್ಗೆ ಮಾತಾಡ್ತಾರೆ. ಮೇಡಮ್, ಒಂದು ಬಟ್ಟೆಯನ್ನ ತೆಗೆದುಕೊಳ್ಳಕ್ ಹೋದಾಗ ನಾವು ಯಾವಾಗ್ಲೂ ಕ್ವಾಲಿಟಿ ನೋಡ್ತೀವಿ. 10 ಅಂಗಡಿನಲ್ಲಿ ನೋಡ್ಬಿಟ್ಟು ಒಂದು ಶರ್ಟ್ ಅನ್ನ ಅಥವಾ ಒಂದು ಸಾರಿನ ಒಂದು ನಾವು ಸೆಲೆಕ್ಟ್ ಮಾಡ್ತೀವಿ. ಅದೇ ಒಂದು ಮೆಡಿಸಿನ್ ನ ನೋಡುವಾಗ ನಮ್ಮ ದೇಹದ ಒಳಗೆ ತಗೋತೀವಿ, ಅದು ನಮ್ಮ ಆರೋಗ್ಯಕ್ಕೆ, ನಮ್ಮ ಒಂದು ದೇಹಕ್ಕೆ ಒಂದು ಉತ್ತಮವಾದ ಒಂದು ಜೀವ ರಕ್ಷಣೆಯನ್ನ ಕೊಡೋ ಒಂದು ಇದರಲ್ಲಿ ಕೂಡ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಅಲ್ಲಿ ಕ್ವಾಲಿಟಿನ ನೋಡಲ್ಲ, ಬರೀ ಕಾಸ್ಟ್ ಮಾತ್ರ ನೋಡ್ತೀವಿ. ಈಗಾಗ್ಲೇ ನೋಡಿ ಸಾಕಷ್ಟು ಈ ಜನರಿಕ್ ಅಂತೆಲ್ಲ ಹೋಗಿ ಆ ಕ್ವಾಲಿಟಿ ಬ್ರ್ಯಾಂಡ್ ಗಳೆಲ್ಲಿವೆ, ಆ ಬ್ರ್ಯಾಂಡ್ ಗಳೆಲ್ಲ ಬಿದ್ದೋಗಿವೆ. ಈಗ ಆನ್ಲೈನ್ ಅಲ್ಲಿ ನೀವು ಹೇಳಿದಾಗ 50%, 80% ವರೆಗೂ ಕೂಡ ಕೆಲವೊಂದಕ್ಕೆ ಡಿಸ್ಕೌಂಟ್ ಕೊಡ್ತಾರೆ. ನೀವೀಗ 50%, 80% ಡಿಸ್ಕೌಂಟ್ ಕೊಡುವಂತ ಮೆಡಿಸಿನ್ ಗಳ ಕ್ವಾಲಿಟಿ ಏನಿರುತ್ತೆ? ಅದರಲ್ಲಿ ಕ್ವಾಲಿಟಿ ಏನೂ ಇರಲ್ಲ. ಏನಂದ್ರೆ ನಾವು ತೆಗೆದುಕೊಂಡಾಗ ನಾವು ಕಮ್ಮಿ ಕೊಟ್ಟಿದೀವಿ ಅನ್ನೋದು ಒಂದೇ ಅವ್ರಿಗೆ ಸಮಾಧಾನ ಇರುತ್ತೆ, ಆದ್ರೆ ಕಾಯಿಲೆ ವಾಸಿ ಆಗತ್ತಾ? ಅದು ಇಲ್ಲ. ಇನ್ನೊಂದು ಕೆಲವೊಂದು ರೆಸಿಸ್ಟೆನ್ಸ್ ಗಳು ಡೆವಲಪ್ ಆಗುತ್ತೆ, ಇದು ತುಂಬಾ ಇಂಪಾರ್ಟೆಂಟ್. ನಾವ್ ಈಗಾಗ್ಲೇ ಸಾಕಷ್ಟು ಆಂಟಿಬಯೋಟಿಕ್ಸ್ ಗಳು, ಈಗ ಎಸ್ಪೆಷಲಿ ನಾವು ಈ ಕ್ಯಾನ್ಸರ್ ಇರ್ಬೋದು ಅಥವಾ ನಮ್ಗೆ ಸೆಪ್ಸಿಸ್ ಇರ್ಬೋದು ಅಥವಾ ಸಾಕಷ್ಟು ಟ್ರೀಟ್ಮೆಂಟ್ ಗಳಿಗೆ ಆಂಟಿಬಯೋಟಿಕ್ಸ್ ಗಳೇ ಇಲ್ಲ, ಅದ್ರಲ್ಲಿ ಇರೋದೇ ಕೆಲವೊಂದು. ಅದನ್ನ ಈಗ ನಾವು ಈ ರೆಸಿಸ್ಟೆನ್ಸ್ ಡೆವಲಪ್ ಆದ್ರೆ ಮುಂದಿನ ಪೀಳಿಗೆಗೆ ಯಾವುದೇ ತರನಾದ ಮೆಡಿಸಿನ್ಸ್ ಗಳು ಕೂಡ ಇರೋದಿಲ್ಲ. ಅದರ ಜೊತೆಗೆ ನಾವು ಇನ್ನೊಂದು ನೋಡ್ಬೇಕು, ಈ ಫೇಕ್ ಮೆಡಿಸಿನ್ಸ್ ಗೆ ಯಾವುದೇ ಅಪ್ರೂವಲ್ಸ್ ಇರೋದಿಲ್ಲ. ಈ ನಾವು ಸ್ಟ್ರಿಕ್ಟ್ ಆಗಿ ಈಗ ಏನೇನ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅದಕ್ಕೆ ಈ ಪ್ರಾಪರ್ ಪ್ರೋಸೆಸ್ ಆಗಿರೋದಿಲ್ಲ. ಹಾಗಾಗಿ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಕೂಡ ತುಂಬಾ ಜಾಸ್ತಿ ಇರ್ತವೆ. ಸೊ ಇದು ಜೀವಕ್ಕೂ ಕೂಡ ತೊಂದರೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದು ಸಾಕಷ್ಟು ಪೇಷಂಟ್ ಗಳಿಗೆ ಎಫೆಕ್ಟ್ ಆಗುತ್ತೆ. ಇದನ್ನ ನಾವೆಲ್ಲೂ ಇದರ ಸ್ಟಡಿಗಳು ಸಿಕ್ಕೋದಿಲ್ಲ. ಇದು ಪ್ರತಿಯೊಬ್ಬರಿಗೂ ಗೊತ್ತು ಇದೆಲ್ಲ ನಡೀತಾ ಇದೆ ಅಂತ, ಆದ್ರೆ ಇದರ ಆಳ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಏನ್ ನಾವು ನೋಡಿದೀವಿ ಇದು ಜಸ್ಟ್ ಟಿಪ್ ಆಫ್ ದಿ ಐಸ್ಬರ್ಗ್ ಅಷ್ಟೇ. ಈಗೇನ್ ನಮ್ಗೆ ಇಲ್ಲಿ 5,000 ಕೋಟಿ ಸಿಕ್ಕಿದೆ, ಆದ್ರೆ ಇದಕ್ ಮುಂಚೆ ಸಾಕಷ್ಟು ಹೇಳ್ದಾಗೆ ಸಾಕಷ್ಟು ವರ್ಷಗಳಿಂದ ಈ ಡ್ರಗ್ ಮಾಫಿಯಾ ನಡೀತಾನೆ ಇದೆ, ಸಾಕಷ್ಟು ಇದೆ ಒಳಗಡೆ. ಆದ್ರೆ ಎಷ್ಟು ಡ್ಯಾಮೇಜ್ ಮಾಡ್ತಾ ಇದೆ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ಎಸ್ಪೆಷಲಿ ಆರ್ಥಿಕತೆ ಮೇಲೆ ಕೂಡ ಇದು ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಇದರ ಒಂದು ಸ್ಟಡಿ ಕೂಡ ನಡೀಬೇಕಾಗಿದೆ. ಎಷ್ಟೋ ಕಡೆ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಆದ್ರೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಎಲ್ಲಾ ಕಡೆ ಇಂಪ್ಲಿಮೆಂಟ್ ಮಾಡಕ್ಕೂ ಆಗ್ತಾ ಇಲ್ಲ. ಎಷ್ಟೋ ಕಡೆ ಅದು ಹ್ಯಾಂಡ್ ಇನ್ ಗ್ಲೋವ್ ಇರುತ್ತೆ, ಅಂದ್ರೆ ಎಷ್ಟೋ ಕಡೆ ಸರ್ಕಾರಗಳು ಅದ್ರ ಜೊತೆಗೆ ಸೇರ್ಕೊಂಡಿರ್ತವೆ ಅಥವಾ ಅದರಲ್ಲಿ ಅಧಿಕಾರಿಗಳು ಅದ್ರ ಜೊತೆ ಸೇರ್ಕೊಂಡಿರ್ತಾರೆ, ಅದನ್ನ ಹೊರಗಡೆ ತರೋದಕ್ಕೆ ಆಗ್ತಾ ಇಲ್ಲ. ಸೊ ಇದಕ್ಕೆ ಒಂದು ಇನ್ನೂ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಮಾಡಿ ಇದನ್ನ ಇಂಪ್ಲಿಮೆಂಟ್ ಮಾಡುವಂತ ಒಂದು ಎದೆಗಾರಿಕೆ ಇರ್ತಕ್ಕಂಥವ್ರು ಬೇಕು. ಇಲ್ಲಾಂದ್ರೆ ನಮ್ಮ ಜನಕ್ಕೆ ಸಾಕಷ್ಟು ಕೂಡ ಎಫೆಕ್ಟ್ ಆಗತ್ತೆ. ಸಾಕಷ್ಟು ವೈದ್ಯರಿಗೂ ತೊಂದರೆನೇ ಇದರಿಂದ, ಯಾಕಂದ್ರೆ ನಮಗೂ ಕೂಡ ಗೊತ್ತಾಗೋದಿಲ್ಲ ಯಾವ್ದು ಒರಿಜಿನಲ್ ಇರುತ್ತೆ, ಫೇಕ್ ಇರುತ್ತೆ. ಪಾಪ ನಾವು ಎಷ್ಟು ನಂಬಿಕೆ ಇಟ್ಟು ಪೇಷಂಟ್ಸ್ ನಮ್ಮ ಹತ್ರ ಬಂದಿರ್ತಾರೆ, ಅವ್ರಿಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಅದು ಸರಿ ಹೋಗ್ಲಿಲ್ಲ ಅಂದಾಗ ಇಲ್ಲಿ ಪೇಷಂಟ್ಗೆ ಎಷ್ಟು ಸಂಕಟ ಆಗುತ್ತೋ ವೈದ್ಯರಿಗೂ ಕೂಡ ಅಷ್ಟೇ ಸಂಕಟ ಆಗುತ್ತೆ. ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಮೆಡಿಸಿನ್ಸ್ ಇಂದ ಅದು ಉತ್ತಮ ಆಗ್ಲಿಲ್ಲ ಅಂದಾಗ ನಮಗೂ ಕೂಡ ಅಷ್ಟೇ ಸಂಕಟ ಆಗುತ್ತೆ. ಹಾಗಾಗಿ ಪ್ರಶ್ನೆ ಹಾಕ್ಬಿಡ್ತೀನಿ, ಕೆಲವೊಂದ್ಸಲ ನೀವು ಈ ಮೆಡಿಸಿನ್ ಕೊಟ್ರೆ ಸರಿ ಆಗತ್ತೆ, ಕ್ಯೂರ್ ಆಗ್ತಾರೆ ಅನ್ಕೊಂಡಿರ್ತೀರಿ, ಬಟ್ ಅದು ನೀವು ಅಂದ್ಕೊಂಡ ಮಟ್ಟಕ್ಕೆ ರಿಸಲ್ಟ್ ಕೊಟ್ಟಿರಲ್ಲ. ಅದಕ್ಕೆ ಫೇಕ್ ಈ ರೀತಿಯ ಮೆಡಿಸಿನ್ ಗಳೇ ಕಾರಣ ಅಂತ ನಾವ್ ಯಾಕೆ ಅನ್ಕೋಬಾರ್ದು ಇವಾಗ? ಮೇಡಮ್, ಅಲ್ಲಿ ಏನಾಗುತ್ತೆ, ಅಲ್ಲಿ ಸಾಕಷ್ಟು ಕಾರಣ ಇರುತ್ತೆ, ಮೆಡಿಸಿನ್ ಒಂದೇ ಕಾರಣ ಇರೋದಿಲ್ಲ. ಅದಕ್ಕೆ ನಾವೆಲ್ಲ ಯೂಶಲಿ ಏನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಮೆಡಿಸಿನ್ ಗಳನ್ನ ಕೊಡುವಾಗ ನಾವು ಮುಂಚೆ ಟ್ರೈಡ್ ಅಂಡ್ ಟೆಸ್ಟೆಡ್, ಯಾವ ಕಂಪನಿ ಮೆಡಿಸಿನ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದ್ಯಾ ಇಲ್ವಾ, ಇದು ಕೊಟ್ರೆ ಯಾವ ರೀತಿ ಆಗುತ್ತೆ ಏನು ಅಂತ ನಾವು ನೋಡಿ ತೆಗೆದುಕೊಂಡು ನಾವು ಕರೆಕ್ಟ್ ಆಗಿ ಬರ್ಕೊಟ್ಟಿರ್ತೀವಿ. ಆದ್ರೆ ಇಲ್ಲಿ ಎಷ್ಟೋ ಕಡೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಈಗ ಸಾಕಷ್ಟು ಎಲ್ಲ ತಜ್ಞರು ಈಗ ಡಿಸ್ಕಸ್ ಮಾಡಿದಾಗೆ ಈಗ ಪೇಷಂಟ್ ಏನಾಗುತ್ತೆ, ಇನ್ನೊಂದ್ ಕಡೆ ಹೋಗ್ತಾರೆ, ನೀವ್ ಯಾಕೆ ಇದನ್ನ ತಗೋತೀರಾ, ಇದ್ರದ್ದು ಇನ್ನೂ 50% ಡಿಸ್ಕೌಂಟ್ ಗೆ ನಾವು ಬೇರೆದನ್ನ ಕೊಡ್ತೀವಿ, ಇದನ್ನ ತೆಗೆದುಕೊಳ್ಳಿ, ಇಷ್ಟೇ ಎಫೆಕ್ಟ್ ಇರುತ್ತೆ ಅಂತ ಹೇಳಿ ಅದನ್ನ ಸೇಲ್ ಮಾಡ್ತಾರೆ. ಅಂಡ್ ನಮ್ಮ ಜನ ಯೂಶಲಿ ಡಿಸ್ಕೌಂಟ್ ಗಳಿಗೆ ಮಾರೋಗ್ತಾರೆ. ನಾನು ಪ್ರತಿಯೊಂದು ಪೇಷಂಟ್ಗೂ ಕೂಡ ಹೇಳ್ತೀನಿ, ದಯವಿಟ್ಟು ಯಾವುದು ಕೂಡ ಸಬ್ಸ್ಟಿಟ್ಯೂಟ್ ಮಾಡಬೇಡಿ. ನಾವೇನು ಬರ್ದ್ ಕೊಡ್ತೀವಿ ಅಂತ ಸ್ಟ್ಯಾಂಡರ್ಡ್ ಮೆಡಿಸಿನ್ ಇದಿರುತ್ತೆ ಅದನ್ನೇ ತೆಗೆದುಕೊಳ್ಳಿ.
ಅದರಲ್ಲೂ ಕೂಡ ಈಗ ಎಷ್ಟೋ ಸ್ಟ್ಯಾಂಡರ್ಡ್ ಮೆಡಿಸಿನ್ಸ್ ಕಮ್ಮಿ ಬೆಲೆಗೂ ಕೂಡ ಸಿಗುತ್ತೆ. ಈಗ ನಾವು ಎಲ್ಲಾ ವೈದ್ಯರು ಕೂಡ ನಾವು ನೋಡಿನೇ ಬರಿತೀವಿ, ಯಾಕಂದ್ರೆ ಇದರಲ್ಲಿ ಕ್ವಾಲಿಟಿ ಚೆನ್ನಾಗಿದ್ದು ಕಾಸ್ಟ್ ಕಮ್ಮಿ ಇದ್ರೆ ನಾವು ಯೂಶಲಿ ಅಂತ ಮೆಡಿಸಿನ್ ಗಳನ್ನೇ ಬರಿತೀವಿ, ಯಾಕಂದ್ರೆ ಪೇಷಂಟ್ಗೂ ಕೂಡ ಅದು ಹೊರೆ ಆಗಬಾರದು ಅಂತ. ಹಾಗೆ ಅದ್ರ ಜೊತೆಗೆ ಕ್ವಾಲಿಟಿ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಈ ಕಮ್ಮಿಗೆ ಸಿಗುತ್ತೆ ಅಂತ ಅನ್ಬಿಟ್ಟು ಕ್ವಾಲಿಟಿನೇ ಇಲ್ದೇ ಇರತಕ್ಕಂತ ಮೆಡಿಸಿನ್ ಕೊಟ್ರೆ ಏನ್ ಪ್ರಯೋಜನ? ಮೊದಲು ಜನ ಅದನ್ನ ಬಿಡ್ಬೇಕು. ಅಂದ್ರೆ ನಮಗೆ ಕಮ್ಮಿಗೆ ಸಿಗ್ಲಿ ಅನ್ನೋದಕ್ಕಿಂತ ಫಸ್ಟ್ ಕ್ವಾಲಿಟಿ ಸಿಗ್ಲಿ, ಜೊತೆಗೆ ಕಮ್ಮಿ ಇರ್ಲಿ. ಸೊ ಅದು ಮೊದಲು ಕ್ವಾಲಿಟಿ ಬರ್ಬೇಕು. ಅದನ್ನ ಆ ಮೆಂಟಾಲಿಟಿ ಚೇಂಜ್ ಆಗ್ಲಿಲ್ಲ ಅಂತಂದ್ರೆ ಜನರು ಕೂಡ ಮೋಸ ಹೋಗ್ತಾರೆ. ಎಸ್, ಕರೆಕ್ಟ್. ಬರ್ತೀನಿ ಡಾಕ್ಟ್ರೆ, ನಾವು ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಆಶ್ಚರ್ಯ ಏನು ಗೊತ್ತಾ, ಈ ಮೆಡಿಕಲ್ ಮಾಫಿಯಾ ಅಥವಾ ಮೆಡಿಕಲ್ ಟೆರರಿಸಮ್ ಅಂತ ಒಂದು ಹೊಸ ಪದ ಕಂಡುಹಿಡಿದ್ರು. ನಮಗೆ ಆಶ್ಚರ್ಯ ಆಗ್ತಾ ಇದೆ ರೀ. ಮೆಡಿಕಲ್ ಮಾಫಿಯಾ ಅಂದರೆ ಡ್ಯೂಪ್ಲಿಕೇಟ್ ಮಾತ್ರೆಗಳಂತೆ ಚಿಕ್ಕ ಪುಟ್ಟದ್ದು ಕೇಳಿದ್ವಿ. ಕ್ಯಾನ್ಸರ್ ತನಕ ಜನಸಾಮಾನ್ಯರಿಗೆ ನಿಜವಾಗಿ ಗೊತ್ತಿರಲಿಲ್ಲ. ಕ್ಯಾನ್ಸರ್ ಅಂತಹ ಅಥವಾ ಕ್ಯಾನ್ಸರ್ನ ಟ್ರೀಟ್ ಮಾಡುವ ಮೆಡಿಸಿನ್ಗಳು ಫೇಕ್ ಆಗಿದೆ ಅಂತ ನಮಗೆ ನೆನ್ನೆನೇ ಗೊತ್ತಾಗಿರೋದು. ಹೆಂಗೆ ಬರ್ತಾ ಇದೆ? ಅಂತಾರಾಜ್ಯದಿಂದ ಬರುತ್ತೆ ಅಂದರೆ ಅಲ್ಲಿ ಚೆಕ್ ಪಾಯಿಂಟ್ಗಳಂತಿರುತ್ತಲ್ಲ, ಏನು ಮಾಡ್ತಾ ಇರ್ತಾರೆ ಅವ್ರುಗಳು ಅಂದರೆ ಈ ಶಾಮೀಲು ಅಥವಾ ಅಡ್ಜಸ್ಟ್ಮೆಂಟ್ ಅನ್ನೋದು ಎಲ್ಲಿಂದ ಎಲ್ಲಿ ತನಕ ಬಂದು ನಿಂತಿದೆ ಅಂತ ಗೊತ್ತಾಗಬೇಕು. ಯಾವುದೋ ಒಂದು ಪುಡಿ ಮೀನನ್ನು ಹಿಡಿದಿದ್ದಾರೆ ಅಷ್ಟೇ. ಇವಾಗ ಪುಡಿ ಮೀನು, ತಿಮಿಂಗಿಲಗಳನ್ನು ಹಿಡಿಬೇಕಾಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದು ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಡಾಕ್ಟ್ರೇ, ನಾನು ನಿಮಗೆ ಅಗೇನ್ ಈ ಪ್ರಶ್ನೆ ಕೇಳ್ತೀನಿ. ಇದು ಯಾರೋ ಒಬ್ಬರು ಇಬ್ಬರಿಂದ ಆಗ್ತಾ ಇರೋ ಕೆಲಸ ಅಲ್ಲ. ನನಗೆ ಒಂದು ಹೇಳಿ, ಎಕ್ಸಾಂಪಲ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಮ್ಮ ಮನೇಲಿ ಯಾರಿಗೋ BP ಇದೆ, ಟ್ಯಾಬ್ಲೆಟ್ಸ್ ಕೊಡಿ ಅಂತ ಡಾಕ್ಟ್ರು ಬರ್ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ತೊಗೊಂಡೋಗಿ ನಾನು ಮೆಡಿಕಲಿಗೆ ಕೊಟ್ಟರೆ ಆ ಮೆಡಿಕಲ್ ಅವ್ನು ಹೇಳ್ತಾನೆ ಸೇಮ್ ಇಲ್ಲ, ನೀವು ಕೇಳ್ತಾ ಇರೋ ಕಂಪನಿ ಇಲ್ಲ, ಬಟ್ ಸೇಮ್ ಕಂಟೆಂಟು ಅಥವಾ ಕಾಂಬಿನೇಷನ್ ಇರೋ ಮೆಡಿಸನ್ ಇದೆ, ತಗೊಳ್ಳಿ, ಇದು ಕಡಿಮೆಗೆ ಸಿಗುತ್ತೆ ಅಂತ. ನಾನು ಮೆಡಿಕಲ್ ಅವ್ರು ಹೇಳಿದ್ರಲ್ಲ ಸೇಮ್ ಕಂಟೆಂಟ್ ಇಲ್ಲ ಅಂತ ತಗೊಳ್ತೀನಿ. ಹಾಗಾದ್ರೆ ಅದೆಲ್ಲ ಡ್ಯೂಪ್ಲಿಕೇಟಾ ಅಥವಾ ಸೆಕೆಂಡ್ಸಾ, ರಿಜೆಕ್ಟ್ ಆಗಿರೋದಾ? ನಾನು ಕಾಂಪ್ರಮೈಸ್ ಮೆಡಿಸಿನಲ್ಲಿ ಆಗಬೇಕಾ? ಸೊ ಇದು ಈ ಪ್ರಶ್ನೆಯಲ್ಲಿ ಹಲವಾರು ಪಾಯಿಂಟ್ಸ್ ಇದೆ ಮೇಡಮ್. ಫಸ್ಟ್ ಪಾಯಿಂಟ್ ಏನಂದರೆ, ಒಂದು ಆ್ಯಸ್ ಡಾಕ್ಟರ್ಸ್ ಈಗ ರೀಸೆಂಟ್ಲಿ ಲಾಸ್ಟ್ ಫ್ಯೂ ಇಯರ್ಸಿಂದ ನಾವೇನು ಮಾಡ್ತೀವಿ ಅಂದರೆ ಪೇಷಂಟ್ಸ್ಗೆ ಚಾಯ್ಸ್ ಕೊಡ್ತೀವಿ. ಮುಂಚೆ ಏನಿತ್ತಂದರೆ ನಾವು ಒಂದೇ ಬ್ರ್ಯಾಂಡ್ ಬರಿತಾ ಇದ್ವಿ. ಬಟ್ ಈಗ ಏನಂದರೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಆ್ಯಸ್ ಅ ಕ್ಯಾನ್ಸರ್ ಫಿಸಿಷಿಯನ್ ನಾನು ಒಂದು 3 ಬ್ರ್ಯಾಂಡ್ ಹೇಳ್ತೀನಿ, 4 ಏನಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಟಾಪ್ 5 ಬ್ರ್ಯಾಂಡ್ಸಲ್ಲಿ ಇರೋದು ಮೆಡಿಸಿನ್ಸ್ ಹೇಳ್ತೀವಿ. ಅದರಲ್ಲಿ ಪ್ರೈಸ್ ವೇರಿಯೇಷನ್ಸ್ ಖಂಡಿತವಾಗಿರುತ್ತೆ. ಸೊ ಒಂದು ಹೈಯರ್ ಪ್ರೈಸ್ ಇರುತ್ತೆ, ಒಂದು ಲೋವರ್ ಪ್ರೈಸ್ ಇರುತ್ತೆ. ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಇರ್ಬೋದು, ಕ್ವಾಲಿಟಿ ಚೆಕ್ ಇರ್ಬೋದು, ಮಷಿನರಿ ಇರ್ಬೋದು, ತುಂಬ ಕಾರಣಗಳಿದ್ದಾವೆ, ಈವನ್ ಸ್ಟೋರೇಜ್ ಇರ್ಬೋದು. ಸೊ ಇದು ನಾವೊಂದು ಬ್ರ್ಯಾಂಡ್ಸ್ ನಾವು ಹೇಳಿದಾಗ ಅವರು ಮೆಡಿಕಲ್ ಶಾಪ್ ಹತ್ರ ಹೋಗ್ತಾರೆ. ಮೆಡಿಕಲ್ ಶಾಪ್ ಅವ್ರು ಏನು ಮಾಡ್ತಾರೆ ಅಂದರೆ, ಇದು ಯಾಕೆ ಇಷ್ಟು ತೊಗೊಳ್ತಾರೆ, ಇದು ಬರುತ್ತೆ ನಿಮಗೆ ಕಡಿಮೆಗೆ, ಅದೇ ಕಾಂಬಿನೇಷನ್ ಬೇರೆ ಬರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ 3 ಮೇಜರ್ ಪ್ರಾಬ್ಲಮ್ಸ್ ಇದೆ. ಫಸ್ಟ್ ಏನಂದರೆ, ಅವ್ರಿಗೆ ಮೋಸ್ಟ್ಲಿ ಅದೇ ಮೆಡಿಸಿನು ಇನ್ನೂ ಕಡಿಮೆ ಪ್ರೈಸ್ಗೆ ಸಿಕ್ಕಿರ್ಬೋದು. ಸೊ ಅವರ ಲಾಭಕ್ಕೆ ಮೋಸ್ಟ್ಲಿ ಇದನ್ನು ತಳ್ತಾ ಇರ್ಬೋದು, ನಂಬರ್ 1. ನಂಬರ್ 2, ದೇರ್ ಈಸ್ ಆ್ಯಕ್ಚುಲಿ ಅ ನೋನ್ ಫ್ಯಾಕ್ಟ್ ದಟ್ ಎಷ್ಟೋ ಜನ ಕಂಪನೀಸಲ್ಲಿ QC ಎಲ್ಲ ರಿಜೆಕ್ಟ್ ಆಗಿರೋದು ಅಥವಾ ಎಕ್ಸ್ಪೈರಿ ಆಗೋದು ಮೆಡಿಸಿನ್ಸ್ನ ಏನು ಮಾಡಬೇಕು ಹೇಳಿ, ಆ್ಯಕ್ಚುಲಿ ಅದನ್ನು ಡಂಪ್ ಮಾಡಬೇಕು. ಬಟ್ ಏನು ಮಾಡ್ತಾರೆ, ಅದನ್ನು ಪ್ಯಾರಲಲ್ ಈ ಫ್ರಾಡ್ ಅಥವಾ ಫೇಕ್ ಮೆಡಿಸಿನ್ ರ್ಯಾಕೆಟಲ್ಲಿ ತಳ್ತಾರೆ. ಅದನ್ನೇನು ಮಾಡ್ತಾರೆ, ಅದನ್ನು ಹೋಗ್ಬಿಟ್ಟು ಪ್ಯಾಕೇಜ್ ಮಾಡ್ತಾರೆ, ಹೊಸ ಸೀಲ್ ಹಾಕ್ತಾರೆ. ಮೇಡಮ್, ಒಂದು ಸ್ಟ್ಯಾಂಪ್ ಹಾಕೋಕ್ಕೆ ಎಷ್ಟು ಖರ್ಚಾಗುತ್ತೆ? ಸೊ ಅದನ್ನು ಪ್ಯಾಕೇಜ್ ಮಾಡಿಬಿಟ್ಟು ಈ ಥರ ಸೈಡ್ ಫಾರ್ಮಸಿಯಿಂದ ತಳ್ತಾರೆ. ಅದಕ್ಕೆ ನಾವು ಹೇಳೋದೇನೆಂದರೆ, ನಮ್ಮ ದೇಶದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಅನ್ಫಾರ್ಚುನೇಟ್ ಥಿಂಗ್ಸ್ ಅಂದರೆ, ನಾವು ಫಾರ್ಮಸಿಸ್ಟ್ನ ಹೈಯೆಸ್ಟ್ ಪವರ್ ಕೊಟ್ಟಿದ್ದೀವಿ. ಏನು ಮೆಡಿಸಿನ್ ಆದರೂ ಕೊಡ್ರಪ್ಪ. ಇನ್ಫ್ಯಾಕ್ಟ್ ನನಗೆ ಒಂದೊಂದ್ಸರಿ ಭಯ ಆಗುತ್ತೆ ಏನಂದರೆ, ಯಾವ BP ಮೆಡಿಸಿನ್ಸ್ ಅಥವಾ ಹೈ ಕ್ವಾಲಿಟಿ ಮೆಡಿಸಿನ್ಸ್ ಅಥವಾ ಹೈ ಸ್ಟ್ರೆಂತ್ ಮೆಡಿಸಿನ್ಸ್ನ ಆ್ಯಕ್ಚುಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನಲ್ಲಿ ಕೊಡಬೇಕು ನೋಡಿ, ಅದು ಡೈರೆಕ್ಟ್ ಫಾರ್ಮಸಿಸ್ಟ್ ಅವರು ಡಿಸ್ಪೆನ್ಸ್ ಮಾಡ್ತಾ ಇದ್ದಾರೆ. ಅದು ಈಗಲ್ಲ, ಆಲ್ಮೋಸ್ಟ್ 50-60 ಇಯರ್ಸಿಂದ ನಡೀತಾ ಇದೆ. ಬಟ್ ಅದರಿಂದ ಎಷ್ಟು ಜನರಿಗೆ ಪ್ರಾಬ್ಲಮ್ ಆಗಿದೆ, ಎಷ್ಟು ಜನರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಗಿದೆ ಅಂತ ಯಾರೂ ಅದನ್ನು ಚೆಕ್ ಮಾಡ್ತಾ ಇಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟು, ಲಾಸ್ಟಲ್ಲಿ ಆ ಮೆಡಿಸಿನ್ ಇವರು ತಳ್ತಾರೆ. ಆ ಮೆಡಿಸಿನ್ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಆದರೆ ಯಾರು ಜವಾಬ್ದಾರಿ ಇದಕ್ಕೆ? ಫೈನಲ್ ಅವರು ಡಾಕ್ಟರ್ ಹತ್ರನೇ ಬರ್ತಾರೆ. ಅವ್ರ ಹತ್ರ ಹೇಳ್ತಾರೆ, ಡಾಕ್ಟ್ರೇ ಇದು ಮೆಡಿಸಿನಿಂದ ಇದಾಯಿತು ಅಂತ. ಬಟ್ ಆ ಬ್ರ್ಯಾಂಡ್ ಚೇಂಜ್ ಮಾಡಿದಾರಾ ಅಥವಾ ಅದನ್ನು ಬೇರೆ ಪ್ರೈಸ್ಗೆ ತೊಗೊಂಡಿದ್ದಾರಾ ಯಾರೂ ಹೇಳಲ್ಲ. ಯಾರೂ ಬಂದು ಮೆಡಿಸಿನ್ ಬಾಟಲ್ನ ಬಂದು ತೋರಿಸಲ್ಲ ಅಥವಾ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೋರಿಸಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಏನಾಗ್ತಿದೆ ಅಂದರೆ, ಆ್ಯಸ್ ಅ ಮೆಡಿಕಲ್ ಪ್ರೊಫೆಷ್ನಲ್ ನಮಗೆ ಒಂದೊಂದ್ಸರಿ ಪ್ರೆಷರ್ ಆಗ್ತಿದೆ. ಈಗ ಮುಂಚೆ ರೀಸೆಂಟ್ ಆಗಿ ಒಂದು ಕೋರ್ಟ್ ಆರ್ಡರ್ ಬಂದಿತ್ತು, ನೀವು ಪೇಷಂಟ್ಸ್ನ ದಯವಿಟ್ಟು ಹಾಸ್ಪಿಟ್ಲನ್ನ ತೊಗೋಬೇಡಿ ಮೆಡಿಸಿನ್ಸ್ ಅಂತ ಹೇಳಿದರು. ಆವಾಗ ಏನು ಮಾಡ್ತಾಯಿದ್ರು, ಪೇಷಂಟ್ಸು ಹೊರಗಡೆ ಹೋಗಿ ತೊಗೊಳ್ತಾಯಿದ್ರು. ಅಲ್ಲಿ ಡಿಸ್ಕೌಂಟ್ ಸಿಗ್ತಾ ಇದೆ ಡಾಕ್ಟ್ರೆ, ನಾವು ಅಲ್ಲಿ ತೊಗೊಂಡು ಬರ್ತೀವಿ ಅಂತ. ಬಟ್ ಹಾಸ್ಪಿಟ್ಲಲ್ಲಿ ಆ ಇಂಜೆಕ್ಷನ್ ಕೊಡುವಾಗ ಆ ಪೇಷಂಟ್ಗೆ ಏನಾದರೂ ಆದರೆ ಯಾರು ಜವಾಬ್ದಾರಿ ತೊಗೋಬೇಕು? ದೀಸ್ ಆರ್ ಸಮ್ ಆಫ್ ದ ವೆರಿ ಡೇಂಜರಸ್ ಕ್ವೆಶನ್ಸ್ ನಮ್ಮ ದೇಶದಲ್ಲಿರೋದು. ಆ್ಯಂಡ್ ಈ ಫೇಕ್ ಮೆಡಿಸಿನ್ ರ್ಯಾಕೆಟ್ ಈಗಲ್ಲ ಮೇಡಮ್, ತುಂಬ ವರ್ಷದಿಂದ ನಡೀತಾ ಇದೆ. ನೀವು ಹೇಳೋದ ಪ್ರಕಾರ ಅದನ್ನು ಯು ಹ್ಯಾವ್ ಟು ನಿಪ್ ಇಟ್ ಇನ್ ದ ಬಡ್. ಅಂದರೆ ಫ್ರಮ್ ದ ಟಾಪ್ ಲೆವೆಲಿಂದ ಇದಕ್ಕೆ ಒಂದು ಮೋಟಿವೇಶನ್ ಮಾಡಿ ಇದನ್ನು ಚೇಂಜ್ ಮಾಡಲೇಬೇಕು. ಯಾಕಂದರೆ ಈ ಮೆಡಿಸಿನ್ಸ್ ಮೊನ್ನೆ ಸಿಕ್ಕಾಕೊಂಡಿರ್ಬೋದು, ಬಟ್ ಮುಂಚೆ ಎಷ್ಟು ಜನರಿಗೆ ಈ ಮೆಡಿಸಿನ್ ತಲುಪಿದೆ ಅಂತ ಯಾರು ಗೊತ್ತಿದೆ? ಅವ್ರು ಹೇಳ್ತಾ ಇದ್ರು,
ಈಗ ಫಾರ್ಮಸಿಸ್ಟ್ಗಳಿಗೆ ಫುಲ್ ಫ್ರೀ ಹ್ಯಾಂಡ್ ಯಾಕೆ ಕೊಟ್ಟಿದ್ದಾರೆ, ಅವ್ರು ಏನು ಬೇಕಾದ ಮೆಡಿಸಿನ್ಸ್ ಕೊಡ್ಬೇಕಂತ. ನಿಜವಾಗ್ಲೂ ಮೆಡಿಕಲ್ ಸ್ಟೋರನ್ನ ಒಂದು 100 ಮೆಡಿಕಲ್ ಸ್ಟೋರ್ ತೆಗೆದ್ರೆ ಅದರಲ್ಲಿ 70% 80% ಜನ ಫಾರ್ಮಸಿಸ್ಟೇ ಇರೋದಿಲ್ಲ, ಕ್ವಾಲಿಫೈಡ್ ಫಾರ್ಮಸಿಸ್ಟೇ ಇರೋದಿಲ್ಲ. ಯಾವನೋ SSLC ಓದಿದವನೋ ಅಥವಾ ಯಾವುದಾದ್ರೂ ಮೆಡಿಕಲ್ ಸ್ಟೋರಲ್ಲೋ ಅಥವಾ ನಮ್ಮ ಕ್ಲಿನಿಕಲ್ಲಿ ಬಂದು ಕಸ ಗುಡಿಸಿರೋನು ಮೆಡಿಕಲ್ ಸ್ಟೋರ್ ಮಾಡ್ತಾರಂಥದ್ದು. ಆ ಮೆಡಿಕಲ್ ಸ್ಟೋರ್ ಲೈಸೆನ್ಸ್ ಮಾಡಿಸ್ಬೇಕಂದ್ರೆ ಬರೀ 5,000 ಆಗುತ್ತೆ. ಆದರೆ ಈ ಡ್ರಗ್ ಇನ್ಸ್ಪೆಕ್ಟರ್ ಅಂತ ಇರ್ತಾರಲ್ಲ ಜಿಲ್ಲೆಯಲ್ಲಿ, 30 ಜಿಲ್ಲೆಯಲ್ಲಿ ಒಂದೊಂದು ಲೈಸೆನ್ಸ್ಗೆ 60,000 ತೊಗೋತಾರೆ. ಬೇಕಿದ್ರೆ ಪ್ರೂಫ್ ಸಮೇತ ಕೊಟ್ಬಿಡ್ತೀನಿ, ನಾನು ಆಡಿಯೋ ವಿಡಿಯೋ ಕೊಟ್ಬಿಡ್ತೀನಿ, ನನ್ನ ಹತ್ರ ಅದೆಲ್ಲ ಇದೆ. ಇದೇನೋ ಇದು ಲೈಸೆನ್ಸ್ ತೊಗೊಳೋದಕ್ಕೆ ಒಂದು ಮೆಡಿಕಲ್ ಸ್ಟೋರ್ಗೆ, ಇದು ಹೋಲ್ಸೇಲ್ ಲೈಸೆನ್ಸ್ ಆಗಲಿ ರಿಟೇಲ್ ಲೈಸೆನ್ಸ್ ಆಗಲಿ ಇಡೀ ರಾಜ್ಯಾದ್ಯಂತ ನಡೀತಾರಂಥದ್ದು. ಅದೇ ಥರನೇ ಕ್ಲಿನಿಕ್ಗಳಿಗೆ ಈ KPMA ಲೈಸೆನ್ಸ್ ಇರುತ್ತೆ, ಡಾಕ್ಟ್ರಿಗೆ ಕ್ಲಿನಿಕ್ ಲೈಸೆನ್ಸ್ ಕೊಡಿಸೋದಕ್ಕೆ, ಅದಕ್ಕೆ 5,000 6,000 ಇರುತ್ತೆ, ಅದಕ್ಕೆ 60,000 ತೊಗೋತಾರೆ. ಮೊನ್ನೆ ನಾನು ಲೋಕಾಯುಕ್ತ ಒಬ್ಬನ ಟ್ರ್ಯಾಪ್ ಮಾಡಿಸಿದೆ. ಡಿಸ್ಟಿಕ್ ಜಿಲ್ಲಾ ಆರೋಗ್ಯಾಧಿಕಾರಿ ಇಲಾಖೆಯಲ್ಲೇ ಒಬ್ಬ ಅಧಿಕಾರಿನ ಟ್ರ್ಯಾಪ್ ಮಾಡಿಸಿದ್ರೆ 15,000 ಹೆಂಗೆ ತೊಗೊಂಡ ಅವನು. ಸರ್ ಕಂಪ್ಲೀಟಾಗಿ ಕರಪ್ಷನ್ ಇರೋದು ಸರ್, ದುಡ್ಡು ದುಡ್ಡು ದುಡ್ಡು. ನಮ್ಮ ಮೇಲೆ ಮತ್ತೆ ಕೇಸ್ ಹಾಕ್ತಾರೆ. ನಾವು ಲೋಕಾಯುಕ್ತ ಟ್ರ್ಯಾಪ್ ಮಾಡಿದ ಮೇಲೆ ನಮ್ಮ ಮೇಲೆ ಒಂದು ಡಿಫಾಮೇಷನ್ ಕೇಸನ್ನು ಈ ಥರದ್ದು ನಾನು ಹೇಳ್ತಾ ಇದ್ದೀನಿ. ಅಂದರೆ ಕಂಪ್ಲೀಟಾಗಿ ಇದಕ್ಕೆ ಯಾವುದೂ ರೆಗ್ಯುಲೇಷನೇ ಇಲ್ಲ. ಈಗ ಎಲ್ಲಿ ನೋಡಿ, ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಇರಬೇಕು, ಒಬ್ಬ ಡಾಕ್ಟರ್ ಆಗಿರೋನು ಕ್ವಾಲಿಫೈಡ್ ಇರಬೇಕು, ಅವರು ಕ್ಯಾನ್ಸರ್ ಸ್ಪೆಷಲಿಸ್ಟು, ನಾನು ಜನರಲ್ ಡಾಕ್ಟ್ರು. ಈಗ ನಮಗೆ ನಮ್ಮ ಸರ್ಟಿಫಿಕೇಟ್ ಇರುತ್ತೆ, ನಮ್ಮ ಡಿಗ್ರಿ ಇರುತ್ತೆ, ನಮ್ದು ಇರುತ್ತೆ. ಈ ಮೆಡಿಕಲ್ ಸ್ಟೋರ್ ನಮ್ಗೆ ಏನಿದೆ, ಯಾವ್ದು ಮಾನದಂಡ ಇದೆ? ಮಾಡಿರಬೇಕು ಬಿ ಫಾರ್ಮಾ ಮಾಡಿ ಒಂದು ಕ್ವಾಲಿಫೈಡ್ ಫಾರ್ಮಸಿ ಲೈಸೆನ್ಸ್ ಇದ್ಬಿಟ್ಟು ಆಮೇಲೆ ನೀವು ಫಾರ್ಮಸಿನ ನಡೆಸ್ಬೋದು. ಬಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಬಿ ಫಾರ್ಮಾ ಲೈಸೆನ್ಸ್ನ ರೆಂಟಲ್ಲಿ ತೊಗೊಂಡು ಯಾರೋ 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅವ್ರಿಗೆ ಒಂದೊಂದು ಸರಿ ಎಷ್ಟೋ ಮೆಡಿಸಿನ್ಸಲ್ಲಿ ಹತ್ರ ಇರೋದು ಅಥವಾ ಸಮಾನವಾಗಿ ಕ್ಲೋಸ್ ಹೆಸರು ಇರೋದು ಮೆಡಿಸಿನ್ಸ್ ಇದೆ. ಒಂದು ಮೆಡಿಸಿನ್ ಇನ್ನೊಂದು ಮೆಡಿಸಿನ್ ಕೊಟ್ಟರೆ ಅದು ಸೈಡ್ ಎಫೆಕ್ಟ್ ಆಗ್ಬೋದು, ಪ್ರಾಬ್ಲಮ್ಸ್ ಆಗ್ಬೋದು, ಇವನ್ ಜೀವಕ್ಕೆ ಅಪಾಯ ಆಗ್ಬೋದು. ಇವ್ರಿಗೆಲ್ಲ ಇದು ಗೊತ್ತೇ ಇರಲ್ಲ. ಅವ್ರಿಗೇನೆಂದರೆ ಒಂದೊಂದು ಸರಿ ಹ್ಯಾಂಡ್ ರೈಟಿಂಗ್, ಈಗ ನಾವೆಲ್ಲರೂ ಈಗ ಕ್ಯಾಪಿಟಲ್ ಲೆಟ್ರಲ್ಲಿ ಬರಿತೀವಿ, ಬಟ್ ಆದ್ರೂ ಅವ್ರಿಗೆ ಕರೆಕ್ಟಾಗಿ ಓದಿಲ್ಲ ಆದರೆ ಅವ್ರಿಗೆ ಏನು ಅರ್ಥ ಆಗುತ್ತೆ ಹೇಳಿ? ಸೊ ಅಂಥ ರೀಸನಿಂದ ಏನು ಮಾಡ್ತಾರೆ ಅಂದರೆ ಯಾವುದು ಮನ್ಸು ಬರುತ್ತೆ ಒಂದೊಂದ್ಸರಿ ಕೊಡ್ತಾರೆ. ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನೇ ಹೋಗ್ಬಿಟ್ಟು ಒಂದು ಮೆಡಿಸಿನ್ ನನ್ನ ಬಾಯಿಂದ ಸ್ವತಃ ಕೇಳಿದ್ರೆ ಅವರು ಪ್ರಿಸ್ಕ್ರಿಪ್ಷನ್ ಕೊಡಿ ಅಂತ ಯಾರೂ ಕೇಳಿಲ್ಲ. ನಾನು ಹೇಳಿದೆ ನಾನು ಪ್ರಿಸ್ಕ್ರಿಪ್ಷನ್ ತಂದಿನಪ್ಪ, ನನ್ನದೇ ಪ್ರಿಸ್ಕ್ರಿಪ್ಷನ್, ಬಟ್ ನಾನು ತಂದಿದ್ದೀನಿ. ಸರ್ ಪ್ರಿಸ್ಕ್ರಿಪ್ಷನ್ ಯಾರು ಕೇಳ್ತಾರೆ ಸರ್, ನೀವು ಮೆಡಿಸಿನ್ ಹೇಳಿ ಸರ್ ಕೊಡ್ತೀನಿ. ಕೊಟ್ಟಾದ್ಮೇಲೆ ನೋಡಿದ್ರೆ ಅದರಲ್ಲೂ ಮಿಸ್ಟೇಕು. ನಾನು ಕೇಳಿದ ಮೆಡಿಸಿನ್ ಕೊಟ್ಟಿದ್ದು ಒಂದು, ಅವರು ಕೊಟ್ಟಿದ್ದು ಒಂದು. ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಬರೀ ಒಂದು ಸಿಂಗಲ್ ಎಪಿಸೋಡಿಂದ ಮೆಷರ್ ಮಾಡಬಾರ್ದು. ಇದು ಲಾರ್ಜ್ ನ್ಯಾಷನಲ್ ಲೆವೆಲಲ್ಲಿ ಮೆಷರ್ ಮಾಡಬೇಕು. ಆ್ಯಂಡ್ ಫೇಕ್ ಇದು ಮೆಡಿಸಿನ್ಸ್ ಇದು ಬಂದಿದೆ ಅಲ್ವಾ, ಇಟ್ ಈಸ್ ಒನ್ ಬಿಗ್ ಪಾರ್ಟ್ ಆಫ್ ದಿಸ್ ಎಂಟೈರ್ ರ್ಯಾಕೆಟ್. ಅಲ್ಲ ಡಾಕ್ಟ್ರೆ, ಈಗ ಮೆಡಿಸಿನ್ಗಳು ಮೆಡಿಕಲಿಗೆ ಬರುತ್ತಲ್ಲ, ಅದು ಡಬಲ್ ಚೆಕ್ ಮಾಡಬೇಕು ಅನ್ನೋ ರೂಲ್ಸ್ ಏನು ಇಲ್ವಾ? ಸುಮ್ಮನೆ ತಗೊಳ್ತಾರ ಮೆಡಿಕಲ್ ಅವರು? ಹಾಗಾದ್ರೆ ಮೆಡಿಕಲ್ದವ್ರು ಬಿಸ್ನೆಸ್ ಇರೋಂಥದ್ದು, ದಂಧೆ ಮಾಡ್ತಾರಂಥದ್ದು, ಅದೆಲ್ಲ ಚೆಕ್ ಮಾಡೋದಕ್ಕೆ ಪ್ರಶ್ನೆ ಬರಲ್ಲ. ಅಲ್ಲಿರೋಂಥ ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಯಾರು ನಂಬಬೇಕು ಇವಾಗ? 3 ಜನ ಡಾಕ್ಟರ್ಗಳು ಅವರೆಲ್ಲ ವ್ಯೂ ಹೇಳಿದ್ರು. ಓಕೆ ಸಾರಿ ಬಂದೆ. ಹೆಲ್ತ್ ಮಿನಿಸ್ಟರ್ UT ಖಾದರ್ ಅವರು ಫೋನ್ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಇಡೀ ರಾಜ್ಯದ ಪರವಾಗಿ ನಾವು ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ತೀವಿ ಇನ್ನೊಂದ್ಸಲ ನಿಮ್ಗೆ ಖಾದರ್ ಸರ್. ಬಟ್ ನಾನು ಇಲ್ಲಿ ಪ್ಯಾನಲ್ ಅಲ್ಲಿ ಡಿಬೇಟ್ ಮಾಡ್ಬೇಕಾದ್ರೆ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಇದು ಇವಾಗಿಂದಲ್ಲ, ತುಂಬಾ ವರ್ಷಗಳಿಂದ ಇದೆ ಅಂತ. ಯಾವುದು? ಈ ಮೆಡಿಕಲ್ ಮಾಫಿಯಾ ಅಥವಾ ಈ ನಕಲಿ ಮೆಡಿಸಿನ್ ಅನ್ನೋದು ಇವತ್ತು ನೆನ್ನೆದಲ್ಲ, ತುಂಬಾ ವರ್ಷಗಳಿಂದ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಅದೇ ಪ್ರಾಬ್ಲಮ್ ಅಲ್ಲ ನಮ್ಗೆ ಪ್ರಾಬ್ಲಮ್. ಇದು ಯಾರದ್ರ ಬಗ್ಗೆ ಪತ್ತೆ ಹಚ್ಚಿಕೊಂಡು ಕ್ರಮ ತಗೊಳ್ಬೇಕು. ಅದು ಹಿಂದೆಯಿಂದಲೇ ಕೂಡ ಇದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಇನ್ನು ಬೇರೆ ಬೇರೆ ಇಂಥದ್ದೇ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ. ಎಂತ ಮಾಡುದು? ಸರಿಯಾ ತಪ್ಪ ಅಂತ ಇರುವಂತದ್ದು. ಏನಾದ್ರು ತಪ್ಪು ಮಾಡಿದ್ರೆ ಅದು ಹಿಂದೆಂದೂ ಕೂಡ ಇದೆ ಅಂತ ಹೇಳಿದ್ರೆ ಅದು ಸರಿ ಅಂತ ಹೇಳಿಕ್ಕೆ ಆಗ್ತದಾ? ಕರೆಕ್ಟ್. ಖಾದರ್ ಸರ್, ನನ್ನ ಕನ್ಸರ್ನ್ ಕೇಳ್ಬಿಡ್ತೀನಿ. ಈಗ ಈ ಫೇಕ್ ಮೆಡಿಸಿನ್ ಎಷ್ಟೋ ಜನರ ಪೇಷಂಟ್ ಬಾಡಿ ಒಳಗೆ ಸೇರ್ಕೊಂಡಿದೆ. ವಾಟ್ ನೆಕ್ಸ್ಟ್? ಏನ್ ಮಾಡ್ಬೇಕು ಈಗ? ಆ ಟ್ರೇಸ್ ಅಥವಾ ಟ್ರ್ಯಾಕ್ ಮಾಡೋದು ಹೆಂಗೆ ಡಾಕ್ಟರ್ ಮಿನಿಸ್ಟರ್ ಸರ್ ಇವಾಗ? ಈಗ ನೋಡಿ, ಫಸ್ಟ್ ಗೆ ನಮ್ಗೆ ಇದರಲ್ಲಿ ಭಾಗಿಯಾಗಿ ಈ ಆರೋಪಿಗಳಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅವ್ರನ್ನ ಫಸ್ಟ್ ಪತ್ತೆ ಹಚ್ಚಬೇಕು. ಯಾಕೆಂತ ಹೇಳಿದ್ರೆ ಅವ್ರು ತಂದವ್ರು ಮಾತ್ರ ಜವಾಬ್ದಾರಿ ಅಲ್ಲ. ಯಾರು ವೆಹಿಕಲ್ ಅಲ್ಲಿ ಹೋಗಿದಂತೆ ಕೂಡ ಅವ್ನ್ ಗೊತ್ತಿಲ್ವಾ ಇದು ಡೂಪ್ಲಿಕೇಟ್ ಅಂತ ಹೇಳಿ? ಅವ್ನು ನಮ್ಗೆ ಮಾಹಿತಿ ಕೊಡ್ಬೇಕಾ ಬೇಡವಾ? ಕರೆಕ್ಟ್. ಎರಡನೇದು ಹಾಸ್ಪಿಟಲ್ ಮತ್ತು ಫಾರ್ಮಸಿ ಅವರು. ಹಾಸ್ಪಿಟಲ್ ಮತ್ತು ಫಾರ್ಮಸಿ ಯಾರು ತಗೊಳ್ತಾರೆ ಅವ್ರಿಗೆ ಗೊತ್ತುಂಟಲ್ಲ ಇದು ಫೇಕ್ ಅಂತ ಹೇಳಿ. ಆಗ ಹಾಸ್ಪಿಟಲ್ ಇರಿದಾಗ ಅದು ಯಾವುದೆಲ್ಲ ಪೇಷಂಟ್ ಹೋಗಿದೆ ಅಂತ ನಮ್ಗೆ ಗೊತ್ತಾಗ್ತದೆ. ಅದರಲ್ಲಿ ಇವತ್ತು ಇದರ ಗೊತ್ತಾಗುವಂತದ್ದು. ಅದಕ್ಕಾಗಿ ಇವತ್ತು ತನಿಖೆ ಇವತ್ತು ನಡೀತಾ ಇದೆ. ಅದಕ್ಕೆ ನಾವು ಕೂಡ SIT ಮಾಡ್ಬೇಕಂತ ಕೇಳಿದ್ದೇವೆ. ಈಗ ನೀವು ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಕೇಳ್ತಾ ಇದ್ರಿ ಸರ್. ಈ ತರದ್ ಏನಾದ್ರು ಇನ್ಫಾರ್ಮೇಶನ್ ಕೊಟ್ರೆ ನಾವು ನಿಮ್ಗೆ ಬಹುಮಾನ ಕೊಡ್ತೀವಿ ಅಂತ. ಅದೊಂಚೂರು ನೀವು ನಿಮ್ಮ ಬಾಯಲ್ಲಿ ಇನ್ನೊಂದ್ಸಲ ನಮ್ಮ ವಿಸ್ತಾರ ಚಾನೆಲ್ ಮುಖಾಂತರ ಹೇಳ್ಬಿಡಿ ಸರ್ ಪ್ಲೀಸ್. ನೋಡಿ, ಇವತ್ತು ಈ ರೀತಿಯ
ಒಂದು ಸಮಾಜಕ್ಕೆ ದೊಡ್ಡ ಮಟ್ಟ ಅನ್ಯಾಯ ಮತ್ತು ಮೋಸ ಮಾಡೋ ಜಾಲನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮದೇ ಸರ್ಕಾರ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಕೂಡ ಸಾಧ್ಯವಿಲ್ಲ. ನಮ್ಮ ಫುಡ್ ಅಂಡ್ ಸೇಫ್ಟಿ ಇರುವುದೆಷ್ಟು 150-200 ಜನ, ಹೌದು ಪೊಲೀಸ್ ನಲ್ಲಿ ಇರುವುದೆಷ್ಟು 0.25 ಜನ ಮಾತ್ರ ಸಂಖ್ಯಾನುಸಾರ ಇದ್ದಾರೆ. ಹೌದು ಇದನ್ನೆಲ್ಲ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯವಿದೆಯಾ? ನಮ್ಗೆ ಬಹುಶಃ ಊರವರು ಸಹಕಾರಕ್ಕೊಂದು ಕೆಲಸ ಇವತ್ತು ಮಾಡ್ಬೇಕು ಮತ್ತು ಊರವರ ಜವಾಬ್ದಾರಿ ವಹಿಸ್ಕೊಳ್ಬೇಕು. Correct. ಎಲ್ಲಿಯಾದ್ರೂ ಈ ರೀತಿಯ ಒಂದು ದಾಸ್ತಾನಿಟ್ಟಂತ ಮನೆ ಗೊತ್ತಾದ್ರೆ ಅವ್ರನ್ನ ಇವು ಕೇಳ್ಬೋದಲ್ಲ, ಎಲ್ಲಿಂದ ಬರ್ತದೆ, ಏನ್ ಫ್ಯಾಕ್ಟ್ರಿ ಯಾವ್ದೊಂದು ಕೇಳಿ ಮಾಹಿತಿ ನಮ್ಗೆ ಕೊಡ್ಬೋದು. ನಾವು ಸರ್ಕಾರನೇ ಮಾಡ್ಬೇಕು, ಸರ್ಕಾರ ಅಧಿಕಾರಿಗಳು ಮಾಡ್ಬೇಕಂತಲ್ಲ. ಈ ದೇಶದ ಇಷ್ಟು ಜನಸಂಖ್ಯೆ ಇರುವಾಗ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ಜನ ಇದು ಸ್ವಲ್ಪ ಡಿಸಿಪ್ಲಿನ್ ಆಗ್ಬೇಕಲ್ಲ, ಜನ ಗೊತ್ತಾಗುದಾಗಿದ್ದ ನಾವು ಊಟದಲ್ಲಿ ಮತ್ತು ಮದ್ದಿನಲ್ಲಿ. ಖಂಡಿತ ಖಂಡಿತ. ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಹಾಕ್ಬಿಡ್ತೀನಿ. ಇಂಟರ್ ಸ್ಟೇಟ್ ಗಳಿಂದ ಬರ್ಬೇಕಾದ್ರೆ ಚೆಕ್ ಪಾಯಿಂಟ್ ಯಾವುದು ಇರಲ್ವಾ? ಇದ್ರೂ ಇವ್ರು ಒಳಗ್ ಬರ್ತಾ ಇದ್ದಾರೆ ಅಂದ್ರೆ ಬಹುಶಃ ಅಡ್ಜಸ್ಟ್ಮೆಂಟ್ ತುಂಬಾ ದೊಡ್ಡದಾಗಿದ್ಯಾ ಅಂತ ಖದರ್ ಸರ್? ಖಂಡಿತವಾಗಿಯೂ ನಿಮ್ಮ ಉತ್ತಮವಾದ ಪ್ರಶ್ನೆ. ಅದಕ್ಕಾಗಿ ದೊಡ್ಡ ಮಟ್ಟದ ವ್ಯಾಪಕ ಜಾಲ ಇದು. ಬರೀ ನಮ್ಮ ರಾಮನಗರಕ್ಕೆ ಮಾತ್ರ ಸೀಮಿತ ಆಗಿರ್ಲಿಕ್ಕಿಲ್ಲ, ಅಥವಾ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗ್ಲಿಕ್ಕಿಲ್ಲ. ನಮ್ಮ ರಾಜ್ಯದ ಬೇರೆ ಕಡೆಗಳಲ್ಲಿ ಕೂಡ ಇಂಥದ್ದು ಇರಬಹುದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದು ಇದೆ. ಅದಕ್ಕಾಗಿ ನಾವು ಇದನ್ನು ದೇಶ ಮಟ್ಟದಲ್ಲಿ ತನಿಖೆ ಮಾಡ್ಬೇಕಂತ ಹೇಳಿ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಬರೆದಿದ್ದೇವೆ. ಮತ್ತು ಹಿಮಾಚಲ್ ಮತ್ತು ತೆಲಂಗಾಣದ ಮಂತ್ರಿಗಳು ಕೂಡ ನಾವು ಬರೆದಿದ್ದೇವೆ. ಅಲ್ಲಿ ಕೂಡ SIT ತನಿಖೆ ಮಾಡ್ಬೇಕಂತ ಹೇಳಿಕೊಳ್ಳು. ಇದಕ್ಕಾಗಿ ಈಗ ಮೆಡಿಕಲ್ ರೈಡ್ ಇವತ್ತಿಂದ ನೀವು ಶುರು ಮಾಡ್ತೀರಿ ಅಂತ ಕೇಳ್ಪಡ್ತಾ ಇದ್ವಿ, ಹೌದಾ ಸರ್? ಇವತ್ತು ನಾವು ಒಂದು ಪ್ಲಾನ್ ಮಾಡಿದ್ದೇವೆ. ಇವತ್ತು ನಾವೆಲ್ಲ ರೈಲ್ವೆ ಸ್ಟೇಷನ್ ಕ್ಯಾಂಟೀನ್ ಮಾಡ್ತಾ ಇದ್ದೇವೆ. ರೈಲ್ವೆ ಸ್ಟೇಷನ್ ರೈಲ್ವೆ ಕ್ಯಾಂಟೀನ್ ಒಳಗಡೆ ಟ್ರೈನ್ ಅಲ್ಲಿ ಯಾವ ಹೋಗ್ತಾರಲ್ಲ ಅವ್ರ ಕೇಟರಿಂಗ್ ಇದೆಯಲ್ಲ, ಅದನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ. ಈಗ ಮೆಡಿಕಲ್ ಗಳೆಲ್ಲ ಈ ಕರ್ಮ ಆದ್ರೆ ಇನ್ನು ಆನ್ಲೈನ್ ನಲ್ಲಿ ನಾವು ಈ ಮೆಡಿಸಿನ್ಸ್ ನ ತರಿಸ್ಕೊಳ್ತಾ ಇದ್ವಲ್ಲ, ಇದ್ರ ಕತೆ ಹೆಂಗೆ ಸರ್? ಆಫರ್ ಅಂದ್ಕೊಂಡು ತುಂಬಾ ಜನ ಆನ್ಲೈನ್ ಅಲ್ಲಿ ಮೆಡಿಸಿನ್ ತರಿಸ್ಕೊಳ್ತಾ ಇದ್ರು. ಖಂಡಿತವಾಗಿಯೂ ಈಗ ಪ್ರತಿಯೊಂದನ್ನು ಕೂಡ 100 ಸಲ ನೋಡಿ ಒಂದು ತಗೊಳ್ಳುವಂತಹ ಪರಿಸ್ಥಿತಿ ಆಗಿದೆ. ಈಗ ಪ್ರತಿಯೊಂದಲ್ಲಿ ಕೂಡ ವಿಶ್ವಾಸ ಕಡಿಮೆ ಆಗಿದೆ. ಈಗ ಹೋಟೆಲ್ ಅಲ್ಲಿ ಹೋಗಿ ಸರಿ ಊಟ ಕೊಡ್ತಾನಲ್ಲ ಅಂತ ಹೆದರಿಕೆ, ಆಸ್ಪತ್ರೆ ಸರಿಯಾಗಿ ಮದ್ದು ಉಂಟಲ್ಲ ಅಂತ ಹೆದರಿಕೆ. ಅಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. 10 ಸಲ ನೋಡ್ಬೇಕಾಗ್ತದೆ ಈಗ. ಸರ್ ನಿಮ್ಮ ಮೇಲೆ ನಿರೀಕ್ಷೆ ಇನ್ನೂ ಬೆಟ್ಟದಷ್ಟಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮನ್ನ ಇಷ್ಟು ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಕಮಿಂಗ್ ಬ್ಯಾಕ್, ಇದು ಅವರಿಗೆ ಈ ವಿಚಾರದಲ್ಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾರು ಮಾಡ್ದಲ್ಲ ಇರೋದನ್ನ ಮಾಡ್ತಾ ಇದ್ದಾರೆ ಅವರು. ಹೌದು, ಇದು ಹೊಸದಲ್ಲ, ಬಟ್ ರೈಡ್ ಆಗ್ತಾ ಇರೋದು ಹೊಸದಾಗಿ. ಈ ಮಾಫಿಯಾ ಹೊಸದಲ್ಲ. ಇನ್ನೊಂದು ಕೇಳಲೇಬೇಕು ಸರ್, ಮಾತಾಡಿ, ಏನೋ ಹೇಳಕ್. ಆರೋಗ್ಯ ಮಂತ್ರಿಗಳು ಹೇಳ್ತಾರಂಥದ್ದು ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ. ಬಿಕಾಸ್ ಯಾಕಂದರೆ ಆರೋಗ್ಯ ಮಂತ್ರಿ ಅವರದ್ದು ಎಷ್ಟು ಕೆಲಸ ಇದೆ ಅಷ್ಟು ಮಾಡ್ತಾ ಇದ್ವಿ. ಜನಕ್ಕೂ ಲಯಬಿಲಿಟೀಸ್ ಇದೆ. ಈಗ ಎಲ್ಲೋ ಈಗ ಯಾವುದೋ ಒಂದು ಕ್ಯಾನ್ಸರ್ ಡ್ರಗ್ಸ್ಗೆ ಅವ್ರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ನಮ್ಮ ಒಬ್ಬ ರಿಲೇಟಿವ್ಸ್ಗೆ CL ಹಂಗಿದೆ, 9 ತಿಂಗಳದ್ದು ಮೆಡಿಸಿನ್ಸ್ ತೊಗೊಂಡ್ರೆ ಇನ್ನೂ 3 ತಿಂಗಳದ್ದು ಫ್ರೀ ಕೊಡ್ತೀವಿ, ಆಫರ್ ಕೊಡ್ತೀವಿ ಅಂತ ಹೇಳಿದರು, ಡಿಸ್ಕೌಂಟ್ಸ್ ಕೊಡ್ತೀವಿ ಅಂತ ಹೇಳಿದರು. ಯಾವ ಬ್ರ್ಯಾಂಡು, ಓಸಿಮೆಟ್ರಿನ್ ಅಂತ ಬೇರೆ ಬೇರೆ ಬ್ರ್ಯಾಂಡ್ಸನ್ನು ಹೇಳಿದರು. ಏನಂದರೆ ಅದಕ್ಕೆ ಇನ್ನೊಬ್ಬರು ಆಲ್ಟರ್ನೇಟು ಆಯುರ್ವೇದ ಮೆಡಿಸಿನ್ಸ್ ಬಂದಿದೆ, ಅದು ತುಂಬ ಚೆನ್ನಾಗಿದೆ ಅಂತ ಅದನ್ನು ಹೇಳಿದರು. ಅಂದರೆ ಸುಳ್ಳುನ ಈ ಆಯುರ್ವೇದ ಹೆಸರಲ್ಲಿ ಮೋಸ ಮಾಡ್ತಾಯಿದ್ರೆ, ಈ ಅಲೋಪತಿಕ್ ಹೆಸರಲ್ಲಿ ಮೋಸ ಮಾಡ್ತಾಯಿದ್ರೆ ಜನಕ್ಕೆ ಸತ್ಯಾಸತ್ಯತೆ ಗೊತ್ತಾಗ್ತಾ ಇಲ್ಲ. ಫೇಕ್ ಪೀಪಲ್ಸ್ ಎಲ್ಲ ಫೇಸ್ಬುಕ್ಕು, ವಾಟ್ಸಪ್ಪು, ಯೂಟ್ಯೂಬು, ಗೂಗಲ್ ಎಲ್ಲ ಬಂದುಬಿಟ್ಟಿದ್ದಾರೆ. ಇಲ್ಲದೆ ಇರೋದನ್ನ ಕತೆಗಳನ್ನು ಹೇಳ್ಬಿಡ್ತಾರೆ. ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ವೇ ಇಲ್ಲ. ಎಲ್ಲರೂ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅವ್ನಿಗೇನೋ 1 ಮಿಲಿಯನ್ ಫಾಲೋವರ್ ಇದ್ರೆ ಇದು ಕ್ಯಾನ್ಸರ್ ಇಂದ ಇದು ಸೂಪರ್ ಆಗಿದೆ, ಅಥವಾ ಈ ಇಂಜೆಕ್ಷನ್ ಕೊಡೋದ್ರಿಂದ ಈ ತರ ಡಿಸ್ಕೌಂಟ್. ಸೋಷಿಯಲ್ ಮೀಡಿಯಾ ಡಾಕ್ಟರ್ಗಳು ಬಂದಿದ್ದಾರೆ, ಡಿಜಿಟಲ್ ಡಾಕ್ಟರ್ಗಳು ಜಾಸ್ತಿ ಆಗಿದ್ದಾರೆ ಇವಾಗ ಅಂತ. ಮೇಡಮ್ 10 years ಬ್ಯಾಕ್ ನಾವು ಇದನ್ನು ಕೇಳ್ಪಡ್ತಿದ್ವಿ. ನಾರ್ತ್ ಈಸ್ಟಲ್ಲಿ ಇದು ಬಾಂಗ್ಲಾದೇಶಿ ಮೆಡಿಸಿನ್ಸು, ಭೂತಾನೀಸ್ ಮೆಡಿಸಿನ್ಸು ಅದೆಲ್ಲ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ಅಂತ. ಸೊ ನಾವು ಏನು ಅಂದ್ಕೊಂಡಿವಿ, ಅಲ್ಲೇ ಮೋಸ್ಟ್ಲಿ ನೋಡ್ಕೊಳ್ತಾರೆ ಅಂತ. ಈಗ ನೀವು ನಂಬ್ತಿರ ಇಲ್ಲ, ಬಾಂಗ್ಲಾದೇಶಿ ಮೆಡಿಸಿನ್ನ ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಇಂಡಿಯನ್ ಗೂಗಲ್ ಆನ್ಲೈನಲ್ಲಿ ಬಾಂಗ್ಲಾದೇಶಿ ಮೆಡಿಸಿನ್ಸ್ ಪಡೀತಾ ಇದ್ದಾರೆ. ಇನ್ನೊಂದೇನೆಂದರೆ ದೇರ್ ಇಸ್ ಲಾಟ್ ಆಫ್ ಇದು ಸೋರ್ಸಸ್ಸು, ಈ ಡಿಸ್ಟ್ರಿಬ್ಯೂಟರ್ಸು ಎಷ್ಟೋ ಜನ ಇದ್ದಾರೆ, ಅವರು ಬಾಂಗ್ಲಾದೇಶಿ ಮೆಡಿಸಿನ್ಸ್ ಮಾಡ್ತಾರೆ. ಸರ್ ಒಂದು ಮೆಡಿಸಿನ್ ಬಗ್ಗೆ ಹೇಳಿದ್ರು, ಓಸಿಮಟಿನಿಬ್ ಅಂತ, ಅದರದ್ದು ಬಾಂಗ್ಲಾದೇಶಿ ವರ್ಷನ್ ತುಂಬ ಜನ ತೊಗೊಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ವರ್ಕ್ ಆಗ್ತಿದೆಯಾ ಇಲ್ವಾ, ಅದರಿಂದ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಗೊತ್ತಿದೆ. ಸೊ ಇದನ್ನು ಹೇಗೆ ನಾವು ರೆಗ್ಯುಲೇಟ್ ಮಾಡಬೇಕು? ಓನ್ಲಿ ಒನ್ ವೇ. ಮೇಜರ್ ಒಂದು ಒಳ್ಳೆ ಸಲಹೆ ಕೊಟ್ಟಿದ್ದು, ಎಲ್ಲ ಫಾರ್ಮಸಿಸ್ಟ್ನ ಫಸ್ಟ್ ನೀವು ಅದನ್ನು ನೋಡ್ಕೋಬೇಕು, ಅವ್ರು ಲೈಸೆನ್ಸಿನ ನಡೆಸ್ತಾ ಇದ್ದಾರಾ ಇಲ್ವ ಅಂತ. ಇಟ್ಸ್ ಅ ವೆರಿ ಸಿಂಪಲ್ ಇದು. ಯಾಕಂದರೆ ಎಷ್ಟು ಫಾರ್ಮಸಿ ಶಾಪ್ಸ್ ಇದಾವೆ, ಯು ಶುಡ್ ಚೆಕ್ ಕರೆಕ್ಟಾಗಿ ಅವ್ರು ಮಾಡ್ತಾ ಇದ್ದಾರೆ. ಅವ್ರದ್ದು ಡ್ರಗ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಇನ್ಸ್ಪೆಕ್ಟರ್ಗಳು ಹೋಗಿ ಎಕ್ಸಾಕ್ಟ್ಲಿ ನಾನೇ ನೋಡಿದ್ದೀನಿ. ಮೆಡಿಕಲ್ ಸ್ಟೋರಿಗೆ ಚೆಕ್ಕಿಗೆ ಹೋಗ್ತಾರೆ, ಒಂದು ಬೋರ್ನ್ವಿಟಾ ಕೊಡು, ಒಂದು ಟೂತ್ ಪೇಸ್ಟ್ ಕೊಡು,
ಒಂದು ಹಾರ್ಲಿಕ್ಸ್ ಬಾಟಲ್ ಕೊಡು, ಇದು ತಗೊಂಡು ಹೋಗೋದಕ್ಕೋಸ್ಕರನೇ ಅವ್ರು ಬರ್ತಾರೆ. ಈ ಲಂಚ ಬಹಳ ನಡೆಯುತ್ತೆ. ಬರೀ ಅದಕ್ಕಲ್ಲ, ಮಂತ್ಲಿ ಫಿಕ್ಸ್ ಮಾಡ್ತಾರೆ, 6 months ಒನ್ಸ್ಗೆ, 1 year ಒನ್ಸ್ಗೆ. ನಮ್ದೇ ರಿಲೇಟಿವ್ ಒಬ್ಬನ ಅಧ್ಯಕ್ಷ ಇದ್ದ, ನನಗೆ ನಾಚಿಕೆ ಅನ್ಸುತ್ತೆ. ಅವ್ರು ಮೆಡಿಕಲ್ ಸ್ಟೋರ್ದು ಇದು ಔಷಧಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಇದ್ದ 15 ವರ್ಷದ ಹಿಂದೆ. ಅವನು ಎಲ್ಲ ಕಲೆಕ್ಷನ್ ಮಾಡಿ ಡ್ರಗ್ ಇನ್ಸ್ಪೆಕ್ಟರ್ಗೆ, ಅವ್ರಿಗೆ ಹೋಟೆಲ್ಗೆ ಹೋಗಿ ಕೈ ಬಿದ್ದು ಕಾಲ್ ಬಿದ್ದು ಕೊಟ್ಟಿರೋದಂತಿದೆ. ನಾನು ನೋಡಿದ್ದೀನಿ, ಅವತ್ತಿನಿಂದ ಇವತ್ತಿವರೆಗೂ ಹಾಗೆ ಇದೆ. ಮೇಡಮ್ ಒಂದೇ ನಿಮಿಷ, ಡ್ರಗ್ ಮಾಫಿಯಾ ಬಗ್ಗೆ, ನಕಲಿ ಔಷಧಿಗಳ ಬಗ್ಗೆ ಇದೆಲ್ಲ ಡಾಕ್ಟರ್ಗಳು ತುಂಬಾ ಚೆನ್ನಾಗಿ ಹೇಳಿದ್ರು. ಆದ್ರೆ ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಸುಲಿಗೆ ಇದೆಯಲ್ಲ, ಇದನ್ನ ನಾವು ಚರ್ಚೆ ಮಾಡ್ಬೇಕಾಗುತ್ತೆ. ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಅಲ್ಲ, ಈಗ ಅವಶ್ಯಕತೆ ಇಲ್ಲದೆ ಇರತಕ್ಕಂತ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಕರೆಕ್ಟ್. ಈಗ ಆಸ್ಪತ್ರೆದು ಮಾತಾಡ್ಬಿಟ್ರೆ ಡೈವರ್ಟ್ ಆಗುತ್ತೆ. ಮೆಡಿಸಿನ್ ಬಗ್ಗೆ ಮಾತಾಡೋಣ. ಡಾಕ್ಟರ್ ಪವನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಪೇಷಂಟ್ಗಳ ಕನ್ಸರ್ನ್ ನಿಮ್ ಗಮನಕ್ಕೆ ಹಾಕ್ತೀನಿ. ಹೌದಪ್ಪ, ಈಗ ಫೇಕ್ ಮೆಡಿಸನ್ ನಾನು ತಗೊಂಡಿದ್ದೀನಿ ಅನ್ನೋ ಭಯ ಇದೆ, ನನಗೆ ಪ್ರಶ್ನೆ ಇದೆ, ನಾನು ತಿಳ್ಕೊಳ್ಳೋದು ಹೇಗೆ? ಈ ಟ್ರೇಸ್ ಅಥವಾ ಟ್ರ್ಯಾಕ್ ಹೆಂಗಾಗ್ಬೇಕು? ಬ್ಲಡ್ ಟೆಸ್ಟ್ ಏನ್ ಮಾಡಿಸ್ಬೇಕು ಇವಾಗ? ಈಗ ಟೆಸ್ಟ್ಗಳು ಮಾಡಿ ಅದು ಈಸಿಯಾಗಿ ಗೊತ್ತಾಗೋದಿಲ್ಲ ಮೇಡಮ್. ತಗೊಳ್ಳೋದಕ್ಕೆ ಮುಂಚೆ ಏನಂದ್ರೆ ಪ್ರಿಕಾಷನ್ಸ್ ಏನು ತಗೋಬೇಕು ಅನ್ನೋದನ್ನ ಮೊದಲು ನಾವು ತಿಳ್ಕೋಬೇಕು. ಒಂದು, ಈಗ ವೈದ್ಯರು ಏನು ಬರ್ದ್ ಕೊಟ್ಟಿರ್ತಾರೆ ಪ್ರಿಸ್ಕ್ರಿಪ್ಷನ್, ಸೊ ಅದನ್ನ ಯಾವುದೇ ರೀಪ್ಲೇಸ್ಮೆಂಟ್ ಮಾಡಬೇಡಿ. ಇನ್ ಕೇಸ್ ಏನಾದ್ರು ರೀಪ್ಲೇಸ್ಮೆಂಟ್ ಮಾಡಂಗಿದ್ರೆ ಬೇರೆ ಯಾವ್ದಾದ್ರು ಕಂಪನಿ ಇದಿದೆ ಅಂತಂದ್ರೆ ಮತ್ತೆ ವೈದ್ಯರನ್ನ ಕೇಳಿ ಇದನ್ನ ತಗೋಬಹುದು ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ತೆಗೆದುಕೊಳ್ಳಿ. ಅದು ಮೊದಲನೇದು. ಇನ್ನೊಂದು, ನಾವು ಯಾವಾಗ್ಲೂ ನೋಡಿ, ಈಗ ನಾವು ಮೇಲೆ ಈಗ ಲೇಬಲ್ಗಳಿರ್ತವೆ ನೋಡಿ, ಈಗ ಫೇಕ್ ಇದರಲ್ಲಿ ಕೆಲವೊಂದು ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಈಗ ಆ ಬಾರ್ ಕೋಡ್ ಆಗ್ಲಿ, ಹೋಲೋಗ್ರಾಮ್ ಆಗ್ಲಿ, ಅಥವಾ ಆ ನೇಮ್ಸ್ ಹೆಂಗಿರುತ್ತೆ ಅಂದ್ರೆ, ನೀವು ನೋಡಿ, ಈಗ ಡೋಲೋ ಟ್ಯಾಬ್ಲೆಟ್ನೇ ಈಗ DOLO ಡೋಲೋ 650 ಅಂತ ಇರುತ್ತೆ. ನೀವು ಅದೇ ಕಲರ್ ಸೇಮ್ ಇರುತ್ತೆ. ಕೆಲವು ಕಡೆ DLO 650 ಅಂತ ಇರುತ್ತೆ, ಇಲ್ಲ DO 650 ಅಂತ ಇರುತ್ತೆ. ನೋಡೋದಕ್ಕೆಲ್ಲ ಒಂದೇ ತರ ಇರುತ್ತೆ, ಯಾವ್ದೋ ಒಂದು ಐಟಮ್ ಮಿಸ್ಸಿಂಗ್ ಇರುತ್ತೆ. ಸೊ ದಯವಿಟ್ಟು ನೀವು ತೆಗೆದುಕೊಳ್ಳುವಾಗ ಸೇಮ್ ಅದೇ ಕಂಪನಿ ತಗೋತಾ ಇದೀರಾ, ಕರೆಕ್ಟ್ ಆಗಿದ್ಯಾ ಇಲ್ವಾ, ನೇಮ್ಸ್ ಏನಾರ ಚೇಂಜ್ ಇದೆಯಾ ಇಲ್ವಾ, ಅಥವಾ ಪ್ರಿಂಟಿಂಗ್ ಕ್ವಾಲಿಟಿನಲ್ಲಿ ಕೆಲವೊಂದು ಕಮ್ಮಿ ಇರುತ್ತೆ, ಸರಿಯಾಗಿರೋದಿಲ್ಲ, ಯಾವ್ದೋ ಫೇಕ್ ಇದ್ರ ತರ ಗೊತ್ತಾಗ್ಬಿಡುತ್ತೆ. ನಾವು ನೋಡಿದ ತಕ್ಷಣ ಇದು ಒರಿಜಿನಲ್ ತರ, ನಾವು ರೆಗ್ಯುಲರ್ ತಗೋತಾ ಇರೋ ಮೆಡಿಸಿನ್ ತರ ಇಲ್ಲ ಗೊತ್ತಾಗುತ್ತೆ. ಆತರ ಏನಾರ ಇದ್ದಾಗ ನೀವು ಫಾರ್ಮಸಿಸ್ಟ್ ನ ಕೇಳಿ, ನಾವು ಬರೆದ್ಕೊಟ್ಟಿರೋದು ಇದಲ್ಲ, ನಮ್ಗೆ ಕರೆಕ್ಟ್ ಆಗಿರೋದು ಒರಿಜಿನಲ್ ಇದ್ರದೇನೆ ಕೊಡಿ, ಇದರ ರೀಪ್ಲೇಸ್ಮೆಂಟ್ ಬೇಡ. ಅದೊಂದು. ಇನ್ ಕೇಸ್ ತೆಗೆದುಕೊಂಡಾದ್ಮೇಲೆ ಆಮೇಲೆ ಗೊತ್ತಾಗುತ್ತೆ, ಇನ್ ಕೇಸ್ ನಾವ್ ಯಾವ್ದೋ ಬೇರೆ ಫೇಕ್ ತಗೊಂಡ್ಬಿಟ್ಟಿದ್ವಿ, ಬೇರೆ ಏನೋ ಆಗಿದೆ, ಅಥವಾ ಸೈಡ್ ಎಫೆಕ್ಟ್ ಆಗಿದೆ, ಅಲರ್ಜಿ, ಇಮಿಡಿಯೇಟ್ ಆಗಿ ವೈದ್ಯರಲ್ಲಿ ಬನ್ನಿ. ವೈದ್ಯರಲ್ಲಿ ಬಂದು ಅದೇನ್ ಮೆಡಿಸಿನ್ ತೆಗೆದುಕೊಂಡಿರ್ತಾರೋ ಅದನ್ನು ಕೂಡ ತೋರಿಸಿ. ಇನ್ ಕೇಸ್ ರಿಯಾಕ್ಷನ್ ಏನಾರು ಆಗಿದೆ ಅಂದ್ರೆ ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ, ಜೊತೆಗೆ ಆ ಮೆಡಿಸಿನ್ ನಾವು ಲ್ಯಾಬ್ಗೆ ಕೂಡ ಕಳಿಸ್ಬೋದು. ಸೊ ಅದರ ಕರೆಕ್ಟ್ ಆಗಿದೆಯಾ ಇಲ್ವಾ, ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಅಥವಾ ಏನಾರ ಅದರಲ್ಲಿ ಮಿಕ್ಸ್ ಮಾಡಿದಾರಾ, ಅಥವಾ ಬೇರೆ ಫೇಕ್ ಏನಾರ ಇದೆಯಾ, ಅದನ್ನು ಕೂಡ ಕಂಡುಹಿಡಿಬಹುದು. ಈಗಾಗಲೇ ಈಗ ಏನು ಸರ್ಕಾರ ಈಗ ರೈಡ್ ಮಾಡಿ ಈಗ ಸ್ಯಾಂಪಲ್ಸ್ ಎಲ್ಲ ತೆಗೆದುಕೊಂಡಿದ್ದಾರೆ, ಈಗ ಅದನ್ನೆಲ್ಲ ಲ್ಯಾಬೊರೇಟರಿ ಟೆಸ್ಟಿಂಗ್ ಗೆ ಕಳಿಸಿ ಅದೆಲ್ಲ ಎಷ್ಟು ಫೇಕ್ ಇದೆ ಅಥವಾ ಅದರಲ್ಲಿ ಎಷ್ಟು ಎಫಿಕೇಸಿ ಇದೆ ಅಂತ ಕೂಡ ಟೆಸ್ಟ್ ಮಾಡಬಹುದು. ನೋಡಿರಿ, ಕೆಲವಾರು ವರ್ಷಗಳಿಂದ ಒಂದು ಗವರ್ಮೆಂಟ್ ಒಂದು ಇದನ್ನ ಟೆಸ್ಟ್ ಮಾಡಿತ್ತು. ಅಂದ್ರೆ ಎಲ್ಲ ಒಂದು ಸ್ಟ್ಯಾಂಡರ್ಡ್ ಕಂಪನಿ ಇದೆ, ಸುಮಾರು ಕಂಪನಿಗಳದ್ದು ಒಂದೇ ತರನಾದ ಒಂದು ಬ್ರಾಂಡೆಡ್ ಮೆಡಿಸಿನ್ ನ ಎಲ್ಲಾ ಕಂಪನಿಗಳಲ್ಲಿ ಅದರ ಲೆವೆಲ್ ಅಲ್ಲಿ ಎಫಿಕೇಸಿ ಎಷ್ಟಿದೆ ಅಂತ ಟೆಸ್ಟ್ ಮಾಡಿದ್ರು. ಯಾವುದ್ರಲ್ಲೂ ಕೂಡ 100ಕ್ಕೆ 100 ಎಫಿಕೇಸಿ ಇರಲಿಲ್ಲ. ಕೆಲವೊಂದ್ರಲ್ಲಿ 90 ಇತ್ತು, 80 ಇತ್ತು, 70 ಇತ್ತು, 60 ಇತ್ತು, 50 ಇತ್ತು. ಸೊ ಆ ಟೆಸ್ಟ್ ಗಳನ್ನ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಅವ್ರ ಮೇಲೆಲ್ಲ ರೈಡ್ ಮಾಡಿ ಸಾಕಷ್ಟು ಫೈನ್ ಗಳನ್ನ ಹಾಕಿದ್ರು. ಸರ್ಕಾರ ಕೂಡ ಈ ಕೆಲಸವನ್ನ ಮಾಡಬೇಕು. ಅಂದ್ರೆ ಪೀರಿಯಾಡಿಕಲಿ ಅದರ ಕ್ವಾಲಿಟಿಯನ್ನ ಚೆಕ್ ಮಾಡೋದಕ್ಕೆ, ಎಫಿಕೇಸಿಯನ್ನ ಚೆಕ್ ಮಾಡೋದಕ್ಕೆ ಪೀರಿಯಾಡಿಕಲಿ ಇದರ ಟೆಸ್ಟ್ ಗಳನ್ನ ಮಾಡಬೇಕು. ಅಂದ್ರೆ ಲ್ಯಾಬ್ಗೆ ಇದರ ಸ್ಯಾಂಪಲ್ ಕಳಿಸಿ ಅದ್ರ ಲೆವೆಲ್ ಎಷ್ಟಿದೆ, ಕರೆಕ್ಟ್ ಆಗಿದೆಯಾ ಇಲ್ವಾ, ಅವ್ರು ಏನು ಈಗ ಮೇಲ್ಗಡೆ ಏನ್ ಪ್ರಿಂಟ್ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಇಷ್ಟು % ಇದು ಇರ್ಬೇಕು ಅಂತಿದ್ರೆ ಅದ್ರ ಒಳಗಡೆ ಕಂಟೆಂಟ್ ಕೂಡ ಅಷ್ಟೇ ಇರಬೇಕು. ಇದು ನೀವು ನೋಡಿ, ಗಲ್ಫ್ ಅಲ್ಲಿ ಹೋದ್ರೆ ಅಥವಾ ಯುರೋಪ್ ಅಲ್ಲಿ ಹೋದ್ರೆ, ಅಮೆರಿಕಾದಲ್ಲಿ ಹೋದ್ರೆ ಇದು ರೆಗ್ಯುಲರ್ ಆಗಿ ನಡೆಯುತ್ತೆ, ಇದು ಕರೆಕ್ಟ್ ಆಗಿರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಇದು ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಇದಕ್ಕೆ ಹಲವಾರು ಕಾರಣಗಳಿವೆ, ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇವೆ, ಆದ್ರೆ ಇದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಸೊ ಆಗ ನಾವು ಕ್ವಾಲಿಟಿ ಚೆಕ್ ಅನ್ನ ಮಾಡಿದ್ರೆ ಅವಾಗ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅದ್ರ ಎಫಿಕೇಸಿ ಎಷ್ಟಿರುತ್ತೆ ಅಂತ. ಸೊ ಇಲ್ಲಿ ಪೇಷಂಟ್ ಗಳಿಗೆ ಯಾವುದೇ ಒಂದು ಡೌಟ್ ಬಂದಾಗ ವೈದ್ಯರಲ್ಲಿ ಬಂದು ಅದನ್ನ ಡಿಸ್ಕಸ್ ಮಾಡಿ, ಈ ತರ ಇದೆ, ಈ ತರ ಆಗ್ತಾ ಇದೆ, ಅಥವಾ ಏನೋ ಒಂದು ಡೌಟ್ ಇದೆ ಅಂತಾಗ ಅದನ್ನ ಪರಿಹರಿಸ್ಕೊಳ್ಬೇಕಾಗಿದೆ. ಎಸ್ ಡಾಕ್ಟರ್ ಕಾಮತ್ ಅವರೇ, ಈಗ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಮೆಡಿಸಿನ್ ಬರ್ಕೊಡ್ತಾರೆ, ಅಲ್ಲೇ ಮೆಡಿಕಲ್ ಇರುತ್ತೆ. ನಾವೇನು ಅನ್ಕೊಳ್ತೀವಿ ಗೊತ್ತಾ, ಇವ್ರಿಗೆ ಬೇಕಾಗಿರೋ ಮೆಡಿಸನ್ನೇ ನಾವು ತಗೋಬೇಕಾ, ದುಡ್ಡು ಜಾಸ್ತಿ ಹಾಕ್ತಾರೆ, ನಾನು ಯಾಕೆ ಹೊರಗಡೆ ತಗೋಬರ್ತೀನಿ ಅಂತ ನಾನು ಹೋಗ್ತೀನಿ, ನಾನು ಬಜೆಟ್ ಉಳ್ಸಕ್ಕೆ ನೋಡ್ತೀನಿ. ಈಗ ಹೊರಗಡೆ ತರೋ ಮೆಡಿಸಿನ್ಗಳು ಫೇಕ್ ಅಂತ ಗೊತ್ತಾದಾಗ ನಾನು ಏನು ಮಾಡಬೇಕು? ಹಾಗಾದರೆ ಅದೇ ಹಾಸ್ಪಿಟಲಲ್ಲಿ ತಗೊಳಕ್ಕೆ ಹೋದರೆ ನನಗೆ ದುಬಾರಿ ಆಗುತ್ತೆ. ಮೇಡಮ್, ಇದಕ್ಕೆ ದಿಸ್ ಇಸ್ ನಾಟ್ ಜಸ್ಟ್ ಒನ್ ಪಾಯಿಂಟ್. ಏನಂದರೆ ಈಗ ನೀವು ಅಫ್ಕೋರ್ಸ್ ಎಲ್ಲರಿಗೂ ಈಗ ನಮ್ಮ ದೇಶದಲ್ಲಿ 100 ಪೇಷಂಟ್ಸಲ್ಲಿ ಅಟ್ಲೀಸ್ಟ್ 80 ಪೇಷಂಟ್ಸು ಅವರು ತನ್ನ ಓನ್ ಪಾಕೆಟಿಂದ ಎಕ್ಸ್ಪೆಂಡಿಚರ್ ಮಾಡ್ತಾರೆ. ಸೊ ಫಸ್ಟ್ ಎಲ್ಲರೂ ಒಂದು ನಿರ್ಧಾರ ಮಾಡಬೇಕು ನಮ್ಮ ದೇಶದಲ್ಲಿ, ಅಂದರೆ ಎವ್ರಿಬಡಿ ಶುಡ್ ಬಿ ಇನ್ಶೋರ್ಡ್.
ಆವಾಗ ನಿಮಗೆ ಇದು ನಿಮ್ಮ ಕಾಸ್ಟ್ ಆಫ್ ಮೆಡಿಸಿನ್ಸ್ ಎಲ್ಲ ಎಫೆಕ್ಟ್ ಆಗಲ್ಲ. ಸೆಕೆಂಡ್ ಪಾಯಿಂಟ್ ಏನಂದರೆ, ನಮ್ಮ ದೇಶದಲ್ಲಿ ಒಂದು ದುರ್ಭಾಗ್ಯಪೂರ್ಣ ಮಾತೇನೆಂದರೆ, ನೀವು ಆಲ್ಕೋಹಾಲ್ನ MRP ಸ್ಟೋರಲ್ಲಿ ತೊಗೊಳ್ತೀರಾ, ಅಲ್ಲಿ ₹1 ಡಿಸ್ಕೌಂಟ್ ಇಲ್ಲ, ಬಟ್ ನೀವು ಮೆಡಿಸಿನ್ಸ್ನ ಡಿಸ್ಕೌಂಟ್ ತುಂಬ ತೊಗೊಳ್ತೀರಾ. ಸೊ ನೀವು ಬೇಕಾದರೆ ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ಮೆಡಿಸಿನ್ನ MRP ರೆಗ್ಯುಲೇಟ್ ಮಾಡಿ. ಈವನ್ ಡಾಕ್ಟರ್ಸ್ ವಿಲ್ ಸಪೋರ್ಟ್ ಯು, ನಾವು ಸಪೋರ್ಟ್ ಮಾಡ್ತೀವಿ, ನಮ್ಮ ಪೇಷಂಟ್ಸ್ಗೂ ಕಡಿಮೆಗಾದರೆ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಈ ಡಿಸ್ಕೌಂಟ್ ಸಿಸ್ಟಮ್ನ ಎನ್ಕರೇಜ್ ಮಾಡಬಾರ್ದು. ಆನ್ಲೈನ್ ಸೆಲ್ಲಿಂಗ್ನ ನನ್ನ ಪ್ರಕಾರ ಬ್ಯಾನ್ ಮಾಡಬೇಕು ನಮ್ಮ ದೇಶದಲ್ಲಿ. ಯಾಕಂದರೆ ಇದರಿಂದಾನೇ 90% ಆಫ್ ದ ಫೇಕ್ ಮೆಡಿಸಿನ್ಸ್ ಆರ್ ಗೋಯಿಂಗ್. ನಾನು ಆಲ್ಮೋಸ್ಟ್ ವೆರಿ ಖಂಡಿತವಾಗಿ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈಗ ನೀವು ಒಂದು ಹಾಸ್ಪಿಟಲ್ ಹೋಗ್ತೀರಾ, ಅಲ್ಲಿ ಹೇಳ್ತಾರೆ ಈ ಬ್ರ್ಯಾಂಡ್ ಇದೆ ಮೇಡಮ್ ಅಂತ ಹೇಳ್ತಾರೆ. ನೀವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಬೋದು, ನನಗಿದು ಇದಾಗ್ತಿದೆ, ನೀವು ಡಾಕ್ಟರ್ ಹತ್ರ ವಾಪಸ್ ಹೋಗಿ ಅವ್ರ ಹತ್ರ ಹೇಳಿ, ಡಾಕ್ಟ್ರೇ ನನಗೆ ಇದು ಮೆಡಿಸಿನ್ದು ಕಾಸ್ಟ್ ಜಾಸ್ತಿ ಅನಿಸ್ತಾ ಇದೆ, ನೀವೇನಾದರೂ ಬೇರೆ ಪ್ರಿಸ್ಕ್ರೈಬ್ ಮಾಡ್ಬೋದಾ ಅಥವಾ ಬೇರೆ ಬ್ರ್ಯಾಂಡ್ದು. ನಾವು ಖಂಡಿತವಾಗಿ ನಿಮಗೆ ಹೆಲ್ಪ್ ಮಾಡ್ತೀವಿ, ಖಂಡಿತವಾಗಿ ನಿಮಗೆ ಸಲಹೆ ಕೊಡ್ತೀವಿ. ಯಾವ ಡಾಕ್ಟ್ರು ಹೇಳಲ್ಲ ನಾನು ಬರ್ದಿದೆ ತಗೋಬೇಕಂತ, ಯಾರೂ ಹೇಳಲ್ಲ ಮೇಡಮ್. ನೀವು ಕರೆಕ್ಟಾಗಿ ಅವ್ರಿಗೆ ಹೇಳಿ, ನೀವು ಒಂದು ಕಮ್ಯುನಿಕೇಷನ್ ಇರಬೇಕು. ಪೇಷಂಟ್ಸ್ ಏನು ಮಾಡ್ತಾರೆ ಅಂದರೆ, ಎಷ್ಟೋ ಸರಿ ನಮ್ಮ ಕ್ಲಿನಿಕ್ಕಿಂದ ಕನ್ಸಲ್ಟೇಷನ್ ಆಗಿಬಿಟ್ಟು ಪ್ರಿಸ್ಕ್ರಿಪ್ಷನ್ ತೊಗೊಂಡಾದ್ಮೇಲೆ ನಮ್ಗೆ ಏನು ತಿಳಿಸಲ್ಲ. ಅವರ ಮಾತ್ರೆ ತೊಗೊಳ್ತಾ ಇದ್ದಾರಾ, ಮಾತ್ರೆ ಎಲ್ಲಿಂದ ತೊಗೊಂಡ್ರು, ಅದೇ ಬ್ರ್ಯಾಂಡ್ ತೊಗೊಂಡ್ರಾ, ಬೇರೆ ಬ್ರ್ಯಾಂಡ್ ತೊಗೊಂಡ್ರಾ, ಆ್ಯಕ್ಚುಲಿ ಫಾರ್ಮಸಿಸ್ಟಿನ ತೊಗೊಂಡ್ರಾ, ಆನ್ಲೈನ್ ತೊಗೊಂಡ್ರಾ, ಅದ್ರ ಬಗ್ಗೆ ಯಾವುದಕ್ಕೂ ನಮಗೆ ಏನು ಒಂಚೂರು ಇನ್ಫಾರ್ಮೇಷನ್ ಇರಲ್ಲ. ಅದಕ್ಕೆ ನಾವಾಗ ಏನು ಮಾಡಬೇಕು? ಸೊ ನಾವೇನು ಮಾಡ್ತೀವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು 10 ಪೇಷಂಟ್ ಬಂದಾಗ, ಡಾಕ್ಟ್ರೇ ಎಲ್ಲರೂ ಇದೇ ಹೇಳಿದ್ರೆ ಈ ಪೇಷಂಟ್ ಈ ಮೆಡಿಸಿನ್ ಪ್ರೈಸ್ ಜಾಸ್ತಿ ಆಗಿದೆ ಅಂದರೆ, ನಾವು ನಮ್ಮ ಫಾರ್ಮಸಿಸ್ಟ್ನ ಹೇಳ್ತೀವಿ, ನೋಡಿಪ್ಪ ಎಲ್ಲರಿಗೂ ಇದನ್ನು ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ, ನೀವು ಬೇರೆ ಬ್ರ್ಯಾಂಡು ಸ್ವಲ್ಪ ಕಡಿಮೆ MRP ಇರೋದು ಮೆಡಿಸಿನ್ನ ನೀವು ಸ್ಟಾಕ್ ಮಾಡಿ ಅಂತ ಹೇಳ್ತೀವಿ. ವೆಂಕಟೇಶ್ ಅವರೇ, ಒಂದು ಲಾಸ್ಟ್ ಕಾಮೆಂಟ್ ನಿಮ್ಮದು. ನಾನು ಹೇಳೋದು, ನಾಗರಿಕ ಸರ್ಕಾರಗಳು ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡಬಾರ್ದು. ಇದು ವಿಧಾನಸೌಧದಿಂದನೇ ಸ್ಟಾರ್ಟ್ ಆಗಬೇಕು. ಈ ನಕಲಿ ಔಷಧಿ, ಡ್ರಗ್ ಮಾಫಿಯಾ ಎಲ್ಲ ಉತ್ಪತ್ತಿ ಆಗುವ ಮೂಲ ಕೇಂದ್ರನೇ ವಿಧಾನಸೌಧ. ಅಲ್ಲಿ ಅಸೆಂಬ್ಲಿನಲ್ಲಿ ಒಳ್ಳೆ ರೂಲ್ಸ್ಗಳನ್ನು ತರಬೇಕು. ಜನಪ್ರತಿನಿಧಿಗಳು ಆರೋಗ್ಯ ಮತ್ತು ಶಿಕ್ಷಣ ಕೊಡಬೇಕು. ಈ ಜನರನ್ನ ಮೈಂಡನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಫ್ರೀ ಕೊಡೋದ್ರಲ್ಲಿ ಡೈವರ್ಟ್ ಮಾಡ್ತಾರೆ. ಫ್ರೀ ಬಸ್ಸು, ಫ್ರೀ ರೇಷನ್ನು ಎಲ್ಲ ಫ್ರೀ ಕೊಡೋದು. ಜನರ ಮೈಂಡು ಇದನ್ನ ಕೇಳ್ತಾ ಇಲ್ಲ. ನಂಗೆ ಶಿಕ್ಷಣ ಕೊಡಿ ಅಂತ ಕೇಳ್ತಾ ಇಲ್ಲ, ನನಗೆ ರೇಷನ್ ಬೇಡ, ಉದ್ಯೋಗ ಕೊಡಿ ಅಂತ ಕೇಳ್ತಾ ಇಲ್ಲ. ಎಲ್ಲ ಫ್ರೀ ಕೊಡಿ ಅಂತ ಜನರು ಕೇಳೋದ್ರಲ್ಲಿ ಅದು ಡೈವರ್ಟ್ ಮಾಡ್ತಾ, ಜನರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಇವತ್ತು ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳನ್ನಾಗಿರ್ಲಿ, ಮೆಡಿಕಲ್ ಶಾಪ್ಗಳಲ್ಲಿ ಪ್ರಶ್ನೆ ಮಾಡುವಂತ ಒಂದು ಜಾಗ್ರತೆಯನ್ನು ಸರ್ಕಾರ ಮೂಡಿಸ್ತಾ ಇಲ್ಲ. ಯಾಕಂದ್ರೆ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ. ಹಾಗಾಗಿ ಜನರ ಜೀವದ ಜೊತೆ ಸರ್ಕಾರನೇ ಚೆಲ್ಲಾಟ ಆಡ್ತಾ ಇದೆ. ಬರೀ ಡ್ರಗ್ ಮಾಫಿಯಾದವರು, ಡಾಕ್ಟರ್ಗಳು ಅಥವಾ ಹಾಸ್ಪಿಟಲ್ಗಳ ಮೇಲೆ ಮಾತ್ರ ನಾವು ಆರೋಪ ಮಾಡೋದಲ್ಲ. ಈ ಆರೋಪ ಎಲ್ಲಿ ಹುಟ್ಟಿತು, ಎಲ್ಲಿಂದ ಬಂತು ನೋಡಿ. ಒಂದು ನಿಮಿಷ, ಬಿಡ್ತಿನಲ್ಲಿ 1.5 ವರ್ಷದಿಂದ ಅಲ್ಲಿ ಫಾರ್ಮ್ ಅಲ್ಲಿ ನಡೀತಾ ಇದೆ ಅಂದ್ರೆ ಇಲಾಖೆಗೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ನಿನ್ನೆ ಯಾವ ಕಾರಣಕ್ಕಾಗಿ ಅದಾಯ್ತು, ಜನ ಮಾತಾಡ್ಕೋತಾ ಇದ್ದಾರೆ, ವ್ಯಾಪಾರ ಅವ್ರದ್ದೇನೋ ಡೀಲಿಂಗ್ ಸರಿ ಹೋಗಿಲ್ಲ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಸರಿಯಾಗಿಲ್ಲ ಅಂತ. ಎಸ್ ಡಾಕ್ಟರ್, ಹೇಳ್ತಾರಂತದ್ದು ಏನಂದ್ರೆ, ಈ ದೇಶದಲ್ಲಿ ಎರಡೇ ಬೇಕಾಗಿರೋದು, ಒಂದು ಶಿಕ್ಷಣ ಭಾಗ್ಯ, ಇನ್ನೊಂದು ಆರೋಗ್ಯ ಭಾಗ್ಯ. ಎಲ್ಲಾ ದೇಶಗಳಲ್ಲಿ ಆರೋಗ್ಯ ಹಕ್ಕು ಅಂತಿದೆ. ಫಿಲಿಪೈನ್ಸು, ಕ್ಯೂಬಾ ಕೆಲ ಇಲ್ಲಿ ಇಲ್ವೇ ಇಲ್ಲ. ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗಿ ಸಾಯ್ತಾರೆ. ಇದೆಲ್ಲ ಸರ್ಕಾರಿ ಪ್ರಾಯೋಜಿತ ಕೊಲೆ. ಇದು ಸರ್ಕಾರಗಳು ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಇಡೀ ದೇಶದಲ್ಲಿರುವಂಥ ಎಲ್ಲ ಸರ್ಕಾರಗಳು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಇವೆಲ್ಲ ಮಾಡ್ತಾ ಇರೋದಕ್ಕೆ ಈ ಥರದ್ದು ಆಗ್ತಾ ಇದೆ. ಈ ದೇಶದಲ್ಲಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ಸಿಗುತ್ತೆ. ₹1 ಹಿಡಿದು ಒಂದು 50 ಲಕ್ಷ, 1 ಕೋಟಿವರೆಗೂ ಬೇಕು. ಯಾರು MLA MP ಅವ್ರ ಹೆಂಡತಿ ಮಕ್ಕಳನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಡೆಲಿವರಿ ಮಾಡಿಸಿಲ್ಲ. ಈ ಕಾರಣದಿಂದ ಸಾಕಷ್ಟು ತೊಂದರೆ ಆಗ್ತದೆ. ಇದೆಲ್ಲದಕ್ಕೂ ಕಾರಣ ಈ ರಾಜಕಾರಣಿಗಳೇ. ಎನಿವೆ, ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. 100ಕ್ಕೆ 100ರಷ್ಟು ಸತ್ಯ. ಯಾವುದು ನಾವು ಬೇಡವಾಗಿರೋದನ್ನ ಫ್ರೀ ಕೇಳ್ತಾ ಇದೀವಿ, ಅಕ್ಕಿ, ಮತ್ತೊಂದು ಬಸ್ಸು ಗಿಸ್ಸು ಅಂತ, ₹2,000 ಅಂತ ಇಲ್ಲ. ನಾವು ಕೇಳಬೇಕಾಗಿರೋದು ಆರೋಗ್ಯ ಮತ್ತು ಶಿಕ್ಷಣ, ಇದೆರಡು ಫ್ರೀ ಕೊಡಿ ಅಂತ. ಇನ್ನೊಂದು, ಮೆಡಿಕಲ್ಗಳಲ್ಲಿ ಹೋದಾಗ ನಾವು ಪ್ರಿಸ್ಕ್ರಿಪ್ಷನ್ ತೋರಿಸಿದಾಗ ಮೆಡಿಸಿನ್ ಕೊಡಿ ಅಂತ. ಎಲ್ಲಾದ್ರೂ ಮೆಡಿಕಲ್ ಅವನು ಇನ್ನು ಮುಂದಕ್ಕೆ ಇದೇ ಕಾಂಬಿನೇಷನ್ ಇಂದ ಬೇರೆದ್ ಕೊಡ್ತೀನಿ, ಕಡಿಮೆಗೆ ಸಿಗುತ್ತೆ ಅಂತ ಅಂದ್ರೆ ಕಪಾಳಕ್ಕೆ ಹೊಡೀರಿ ಅಂತ ಹೇಳ್ತಾ ಇಲ್ಲ. ಕಪಾಳಕ್ಕೆ ಹೊಡೆದಂಗೆ ಬಾಯಿ ಮುಚ್ಕೊಂಡು ನಾನು ಏನು ಕೇಳಿದೀನೋ ಅದನ್ನ ಕೊಡಪ್ಪ ಅಂತ ಕೇಳಿ, ಹೊಡೀರಿ ಅಂತ ಇಲ್ಲ, ಹೊಡೆದಂಗೆ ಮಾತಾಡಿ ಅಂತ ಕೇಳ್ತಾ ಇದ್ದೀನಿ. ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಳ್ಬೇಕು. ಕಾಯಿಲೆ ಬಂದಾಗ ಗುಣಪಡಿಸ್ಬೇಕಾಗಿರೋ ಮೆಡಿಸಿನ್ಗಳೇ ನಮ್ಮ ಜೀವ ತೆಗಿತಾ ಇದೆ ಅಂದಾಗ ನಾವು ಮೈಯೆಲ್ಲ ಎಷ್ಟು ಕಣ್ಣಾಗಿದ್ರು ಕೂಡ ಸಾಕಾಗಲ್ಲ. ಇದನ್ನ ಆರೋಗ್ಯ ಇಲಾಖೆ ಇನ್ನೂ ಎಷ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳುತ್ತೆ, ಈ ಮಾಫಿಯಾನ ಜಾಲವನ್ನ ಬಿಡಿಸುತ್ತೆ, ಕಾದ್ ನೋಡೋಣ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.